सर्वशब्दाभिधेयम् नवजलतरकायं नौमि लक्ष्मीः सहायम् विघ्नौघवारणं सत्याशेषविश्वस्य कारणम् करुणासिन्धुमानन्दतीर्थबन्धुं हरिं भजे अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमुक्तोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिं मानसे च आपादमौलिपर्यन्तम् गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम् स्वस्त्यस्तु सतामशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिलकलिकृतकल्मषापनूतनपटुतरे धर्माद्यखिलपुरुषार्थसाधनीभूते श्रीमन्महाभारतेऽखिले हरिवंशे कथाप्रसक्तौ किञ्चित् पूर्वकथानुवादः हरिः ओम् ವೈಶಂಪಾಯನರು ಜನಮೇಜಯ ಮಹಾರಾಜರಿಗೆ ಎಲ್ಲ ರಾಜರುಗಳ ಚರಿತ್ರೆಯನ್ನ ವಂಶಗಳ ವಿಸ್ತಾರವನ್ನ ತಾವು ಉಪದೇಶ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಶ್ರಾದ್ದ ದೇವತ್ವ ಅಂತನ್ನೋದು ಸೂರ್ಯನಿಗೆ ಯಾವ ರೀತಿಯಲ್ಲಿ ಬರುತ್ತೆ, ಶ್ರಾದ್ದಕ್ಕೆ ಹೇಗೆ ನಿಯಾಮಕನಾಗ್ತಾನೆ ಸೂರ್ಯ ಅನ್ನೋದನ್ನ ಹೇಳ್ತಾ ಪಿತೃದೇವತೆಗಳ ಬಗ್ಗೆ ನಮಗೆ ವಿಸ್ತಾರವಾಗಿ ವಿಶೇಷವಾಗಿ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನ ಪಿತೃಕಲ್ಪ ಅಂತ ಹೇಳಿ ತಿಳಿಸಿದ್ದಾರೆ. ಶ್ರಾದ್ದದ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಬೇಕು ಅನ್ನೋ ಆಸೆ ಇರುವಂತಹ ವ್ಯಕ್ತಿಗಳಿಗೆ ಆ ಪಿತೃಕಲ್ಪ ತುಂಬಾ ಹೆಲ್ಪ್ಫುಲ್ ಆಗಿದೆ. ಯಾವ ರೀತಿಯಾದ ಪದಾರ್ಥಗಳು, ಯಾವ ಕಾಲ, ದೇಶ ಎಲ್ಲ. ಆದ್ದರಿಂದಲೇ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ ಮಾತು ಇವತ್ತು ನಮ್ಮಲ್ಲಿ ಫಾಲೋ ಮಾಡ್ತಾ ಇಲ್ಲ, ಯಾರು ಫಾಲೋ ಮಾಡಿಲ್ಲ. ಅದನ್ನ ಶ್ರಾದ್ದಕ್ಕೆ ಯಾವುದು ಕಾಲ ಅಂತ ನಿರ್ಣಯವನ್ನ ಮಾಡುವಾಗ ಮಹಾಭಾರತ ಆಗಲಿ ಹರಿವಂಶ ಆಗಲಿ ಜ್ಞಾನಿಗಳು ನಮಗೆ ಯಾವಾಗ ಸಿಗ್ತಾರೆ ಅದು ಶ್ರಾದ್ದಕ್ಕೆ ಕಾಲ ಅಂತ ತಿಳಿಸ್ಕೊಂಡಿದ್ದಾರೆ. ಶ್ರಾದ್ದಸ್ಯ ಬ್ರಾಹ್ಮಣನ ಕಾಲದ ಅಂತ ಅಧ್ಯಯನ ಮಾಡಿದ, ತಪಸ್ಸನ್ನು ಮಾಡಿ ಶಾಸ್ತ್ರವನ್ನ ಅಧ್ಯಯನ ಮಾಡಿಕೊಂಡಂತಹ ಜ್ಞಾನಿಗಳು ನಮಗೆ ಯಾವಾಗ ಬರ್ತಾರೆ ಶ್ರಾದ್ದವನ್ನ ಮಾಡ್ಲಿಕ್ಕೆ ಯೋಗ್ಯವಾದ ಕಾಲ ಅದು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರೆ ನಮ್ಮಲ್ಲಿ ಅದನ್ನ ವಿಸ್ತಾರವಾಗಿ ಅನುಷ್ಠಾನವನ್ನು ಮಾಡಿದ್ದು ಕಾಣೋದಿಲ್ಲ, ಸಂಪ್ರದಾಯದಲ್ಲಿ ಬಂದಿಲ್ಲ. ಇಲ್ಲಿ ಒಟ್ಟಿನಲ್ಲಿ ಆ ಶ್ರಾದ್ದ ಅಂತ ಅನ್ನೋದು ಪಿತೃದೇವತೆಗಳ ಪರಿಪೂರ್ಣವಾದ ಅನುಗ್ರಹಕ್ಕೆ ನಮ್ಮನ್ನ ಪಾತ್ರರನ್ನಾಗಿ ಮಾಡುತ್ತೆ ಅಂತ ಹೇಳಿ ಅಲ್ಲಿಂದ ಶ್ರಾದ್ದ ದೇವನ ಮಗ ವೈವಸ್ವತ ಮನು, ಆ ವೈವಸ್ವತ ಮನುವಿನ ಹೆಂಡತಿ ಶ್ರದ್ಧಾ, ಅವರಿಬ್ಬರು ಕೂಡ ಸಂತಾನ ಆಗ್ಬೇಕು ಅಂತ ಇಬ್ಬರು ದೇವತೆಗಳು ಒಟ್ಟಿಗೆ ಇರ್ತಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲ ದೇವತೆಗಳು ಬೇರೆ ಬೇರೆ ಇದ್ರೆ ಕೆಲವು ದೇವತೆಗಳು ಮಾತ್ರ ಒಟ್ಟಿಗೆ ಇರ್ತಾರೆ. ಅಶ್ವಿನಿ ದೇವತೆಗಳು, ಮಿತ್ರ, ವರುಣ ಇವರೆಲ್ಲ ಒಟ್ಟಿಗೆ ಇರ್ತಾರೆ. ಸಂತಾನ ಆಗ್ಬೇಕು ಇತ್ಯಾದಿಯಾದ ಫಲ ಅಪೇಕ್ಷೆ ಇಟ್ಕೊಳ್ತಕ್ಕಂತಹ ವ್ಯಕ್ತಿಗಳು ಪೂಜೆ ಮಾಡ್ಬೇಕಾದಂತಹ ದೇವತೆ ಮಿತ್ರ ಮತ್ತು ವರುಣ. ಇವತ್ತು ನಮ್ಮಲ್ಲಿ ಅವರ ಪೂಜೆ ಬಿಟ್ಟು ಹೋಗಿದೆ. ಅದು ವೈದಿಕವಾದ ಒಂದು ಕ್ರಮ. ವೇದಗಳಲ್ಲಿ ಹೇಳಿದ ಕರ್ಮಗಳನ್ನು ಅನುಷ್ಠಾನ ಮಾಡುವಂತಹ ವ್ಯಕ್ತಿಗಳು ಅಂದ್ರೆ ವೈದಿಕರು ಅಂತ ಅನ್ನಿಸ್ಕೊಂಡವರು ಈ ಮಿತ್ರಾವರಣ ಮೊದಲಾದಂತಹ ದೇವತೆಗಳ ಪೂಜೆಯನ್ನು ಮಾಡ್ತಾ ಇದ್ರು. ಅಗ್ನಿ ಅವರಿಗೆ ಪ್ರಧಾನವಾದ ಪ್ರತಿಮೆ. ನಮ್ಮ ತರ ಈ ಶಾಲಿಗ್ರಾಮ ಇತ್ಯಾದಿ ಪ್ರತಿಮೆಗಳನ್ನು ಅವರು ಪೂಜೆ ಮಾಡ್ತಾ ಇರ್ಲಿಲ್ಲ. ಅವರಿಗೆ ಪ್ರಧಾನವಾದ ಪ್ರತಿಮೆ ಅಗ್ನಿ. ಅವರು ವೇದೋಕ್ತವಾದ ಕರ್ಮಗಳನ್ನೇ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು. ಇವತ್ತು ನಾವೇನ್ ಮಾಡ್ತೀವಿ, ಸರ್ವಶಬ್ದ ವಾಚ್ಯನಾದವನು ನಾರಾಯಣ ಅನ್ನುವ ಮುಖ್ಯವಾದ ಅನುಸಂಧಾನ ಇಟ್ಟುಕೊಂಡು ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಿದ್ರೆ ಏನ್ ಪುಣ್ಯ ಬರುತ್ತೋ, ನಾರಾಯಣನಿಗೊಬ್ಬನಿಗೆ ಪೂಜೆ ಮಾಡಿಬಿಟ್ಟು ಆಯ್ತು ಎಲ್ಲ ಪುಣ್ಯ ಬರುತ್ತೆ ಎನ್ನುವ ಸಿದ್ಧಾಂತದ ಮಾತಿನಂತೆ
ನಾವು ನಾರಾಯಣನ ಪೂಜೆ ಮಾಡ್ತೇವೆ. ನಮ್ಮಲ್ಲಿ ವೇದೋಕ್ತವಾದ ಕರ್ಮ ಎಲ್ಲ ಲೋಪ ಆಗೋಗಿದೆ. ಅಗ್ನಿಹೋತ್ರಿಗಳೇ ತುಂಬಾ ಕಡಿಮೆ ಜನ ಇದ್ದಾರೆ. ಆ ಮಿತ್ರಾವರ್ಣ ದೇವತೆಗಳಿಗೆ ಪ್ರೀತಿ ಆಗುವಂತೆ ಮತ್ತು ಇಷ್ಟಿಯಾಗವನ್ನ ಅವರು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ಕೊಳ್ತಾರೆ ವೈವಸ್ವತ ಮನು. ಆ ಸಂಕಲ್ಪವನ್ನ ಮಾಡ್ಕೊಳ್ತಾ ಇದ್ದ ಹಾಗೇನೆ ಅವರು ಆಹುತಿಯನ್ನ ಕೊಡಬೇಕು ಅಂತ ಅನ್ನುವಾಗ ಅವನ ಹೆಂಡತಿ ಬರ್ಲಿಲ್ಲ, ಶ್ರದ್ಧಾದೇವಿ ಬರ್ಲಿಲ್ಲ. ಅವಳು ಬರದೇ ಇದ್ದಾಗ ಪುರೋಹಿತರು ಆ ಆಹುತಿಯನ್ನ ಅಗ್ನಿಗೆ ಹಾಕ್ಬಿಟ್ರು. ಭಾಗವತಕ್ಕೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಮಾಡಿ ಕಥೆ ಹೇಳ್ತಾರೆ. ಆಹುತಿಯನ್ನ ಅಗ್ನಿಗೆ ಹಾಕ್ತಾ ಇದ್ದ ಹಾಗೆ ಅಗ್ನಿಯಿಂದ ಒಳ್ಳೆ ವಸ್ತ್ರ ಆಭರಣಗಳನ್ನ ಹಾಕಿಕೊಂಡಂತ ಒಬ್ಬ ಹೆಣ್ಣು ಮಗಳು ಮೇಲೆ ಬರ್ತಾಳೆ. ಅವಳಿಗೆ ಇಳಾದೇವಿ ಅಂತ ನಾಮಕರಣ ಮಾಡ್ತಾರೆ. ಇಳಾ ಅವಳನ್ನ ಮಗಳು ಬಂದಿದ್ದಾಳೆ, ಮಗಳನ್ನ ಇನ್ವೈಟ್ ಮಾಡಬೇಕು ಅಂತ ವೈವಸ್ವತ ಮನು ಮನೆಗೆ ಹೋಗೋಣ ಬಾರಮ್ಮ ಅಂತ ಕರೆದಿದ್ದಕ್ಕೆ ಅವಳಂತಾಳೆ, ನಾನು ಮಿತ್ರಾವರುಣರ ಅಂಶದಿಂದ ಹುಟ್ಟಿ ಬಂದಿದ್ದೇನೆ, ನನಗೆ ತಂದೆ ತಾಯಿ ಅವರೇ, ನಿಮ್ ಮನೆಗೆ ನಾನು ಬರಲ್ಲ ಅಂತ ಹೇಳಿ ಮಿತ್ರಾವರುಣ ದೇವತೆಗಳು ಎಲ್ಲಿದ್ರೋ ಅಲ್ಲಿ ಹೊರಟೋದ್ರು. ಆ ಮಿತ್ರಾವರುಣ ದೇವತೆಗಳು ಒಟ್ಟಿಗೆ ಇರ್ತಾರೆ ಯಾವಾಗ. ಅದರಲ್ಲಿ ಒಬ್ಬ ನಮಗೆಲ್ಲ ಗೊತ್ತು, ಪ್ರಧಾನರಾಗಿ ವರುಣದೇವರಿದ್ದಾರೆ. ಅವರು ಪಶ್ಚಿಮ ದಿಕ್ಕಿಗೆ ಅಭಿಮಾನಿಯಾದಂತಹ ದೇವತೆ ಆಗಿದ್ದಾರೆ ವರುಣದೇವರು. ಆ ವರುಣದೇವರು ಆರೋಗ್ಯವನ್ನ ಕೊಡುವಂತಹ ದೇವತೆ. ಅದಾದ ಮೇಲೆ ಮಿತ್ರ ಅನ್ನೋದು ದ್ವಾದಶಾದಿತ್ಯರಲ್ಲಿ ಒಂದು ರೂಪ ಮಿತ್ರ. ಅವರಿಬ್ಬರು ಒಟ್ಟಿಗೆ ಇರ್ತಾರೆ, ಪೂರ್ವ ದೇವತೆ ಪಶ್ಚಿಮ ದೇವತೆ. ಆರೋಗ್ಯ ಆಯುಷ್ಯ ಎರಡನ್ನೂ ಕೊಡುವಂತಹ ದೇವತೆಗಳು ಮಿತ್ರಾವರಣ ದೇವತೆಗಳು. ಅಲ್ಲಿ ಹೊರಟೋದು. ಅಲ್ಲಿ ಹೋಗಿ ನೀನ್ ಯಾಕೆ ಬಂತಮ್ಮ ಇಲ್ಲಿ ಅಂತ ಕೇಳಿದ್ದಕ್ಕೆ ಆ ದೇವತೆಗಳಿಗೆ ಅವಳಂತಾಳೆ, ನಿಮ್ಮ ಅನುಗ್ರಹದಿಂದ ನಾನು ಹುಟ್ಟಿದ್ದಕ್ಕೆ ನಿಮ್ಮದೇ ಮಗಳು ನಾನು ಎಲ್ಲಿ ಹೋಗ್ಬೇಕು ಅಂತ ನೀವು ಆದೇಶ ಮಾಡ್ತೀರೋ ನಾನು ಅಲ್ಲಿ ಹೋಗ್ತೀನಿ ಅಂದಾಗ ಮಿತ್ರಾವರಣ ದೇವತೆಗಳು ಅನುಗ್ರಹ ಮಾಡ್ತಾರೆ. ನೀನು ಸೂರ್ಯವಂಶಕ್ಕೂ ಚಂದ್ರವಂಶಕ್ಕೂ ಎರಡಕ್ಕೂ ಕೂಡ ಮೂಲ ಕಾರಣವಾಗಿ ನೀನು ಬರ್ತೀಯಾ ಅಂತ ಆದೇಶ ಮಾಡಿ ನೀನ್ ನೆಕ್ಸ್ಟ್ ನೀನೇ ಗಂಡಾಗ್ತೀಯ. ಸುದ್ಯುಮ್ನ ಅಂತ ನಿನಗೆ ಹೆಸರಾಗುತ್ತೆ. ಅಲ್ಲಿ ನಿನಗೆ ಗಯಾಕರ ಅಂತ ಹೇಳಿ 3 ಜನ ಮಕ್ಕಳಾಗ್ತಾರೆ. ನಿನ್ನ ಹೆಣ್ಣು ರೂಪದಲ್ಲಿ ಪುರೂರಮ ಅಂತ ಒಬ್ಬ ಮಗ ಆಗ್ತಾನೆ. ಅಲ್ಲಿಂದ ಚಂದ್ರವಂಶ, ಇಲ್ಲಿಂದ ಸೂರ್ಯವಂಶ. ಆ ಎರಡಕ್ಕೂ ನೀನು ಪ್ರಧಾನ ಕಾರಣ ಆಗ್ತೀಯ. ಹೋಗು, ನಿನಗಿನ್ನ ಮೇಲೆ ಅಪ್ಪ ವೈವಸ್ವತ ಮನುವೆ ಅಂತ ಅನುಗ್ರಹ ಮಾಡಿ ಕಳಿಸ್ತೀನಿ. ಕಳಿಸಿದ ಮೇಲೆ ಆ ಇಳಾದೇವಿ ಮಿತ್ರಾವರಣ ದೇವತೆಗಳಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಬಂದ್ಬಿಟ್ಟು ಬಂದ ಮೇಲೆ ಅವನೇನ್ ಮಾಡ್ದ, ಇಟ್ಕೊಂಡ ಅವಳನ್ನ ಮಗಳು. ಮಿತ್ರಾವರಣ ದೇವತೆಗಳ ಮನೆಯಿಂದ ವೈವಸ್ವತ ಮನುವಿನ ಮನೆಗೆ ಬರುವ ಮಾರ್ಗದಲ್ಲಿ ಚಂದ್ರನ ಮಗ ಬುಧ, ಇನ್ನೂ ಸೋಮೋತ್ಪತ್ತಿ ಕಥೆ ಇನ್ನು ಬಂದಿಲ್ಲ ಇಲ್ಲಿ, ಮೊದಲೇ ಹೇಳ್ಬಿಡ್ತಾರೆ ಕಥೆನ. ಚಂದ್ರನ ಮಗ ಬುಧ ಇವಳನ್ನ ನೋಡ್ತಾನೆ. ಇವಳನ್ನ ನೋಡ್ತಾ ಇದ್ದ ಹಾಗೆ ಅವಳ ಮೇಲೆ ಆಸಕ್ತಿ ಆಯ್ತು. ಗಾಂಧರ್ವ ರೀತಿಯಿಂದ ಮದುವೆಯೂ ಆಯ್ತು. ಅಲ್ಲೇ ದೇವಗರ್ಭ ಸಂತಾನ ಹುಟ್ಟಿತು. ಆ ಸಂತಾನವೇ ಮಹಾನುಭಾವನಾದ ಪುರೂರವ. ಆ ಪುರೂರವ ಮಹಾರಾಜ ಉರ್ವಶಿಯನ್ನ ಮದುವೆ ಮಾಡ್ಕೊಳ್ತಾರೆ. ಅಂದ್ರೆ ಉರ್ವಶಿಯೇ ಇವನ ತಪಸ್ಸನ್ನ ನೋಡಿ ಮದುವೆ ಮಾಡ್ಕೊಳ್ಬೇಕು ಅಂತ ಬರ್ತಾಳೆ. ಅಲ್ಲಿ ಹುಟ್ಟಿ ಬಂದ ಮಹಾರಾಜರೇ ನಂಸನೆ ಮೊದಲಾಗಿರ್ತಕ್ಕಂಥ ಮಹಾನುಭಾವರ ಜನ್ಮ ಅಲ್ಲಿ ಆಯ್ತು ಅಂತ ಹೇಳ್ತಾರೆ. ಅಲ್ಲಿ ಪುರೂರವನಿಗೆ ಜನ್ಮ ಕೊಟ್ಟು ಮಗುವನ್ನ ಕರ್ಕೊಂಡು ಮನೆಗೆ ಬಂದು, ಅಂದ್ರೆ ಮಗಳು ಹುಟ್ಟಿ ಅವರ ತಂದೆ ಮನೆಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಮೊಮ್ಮಗುವನ್ನು ಕರ್ಕೊಂಡು ಬಂದಿದ್ದ. ಕರ್ಕೊಂಡು ಬಂದಾಗ ಅವನೇನ್ ಮಾಡ್ತಾನೆ, ರಾಜ್ಯವನ್ನ ವಿಭಾಗ ಮಾಡಿಕೊಡ್ತಾನೆ. ಎಲ್ಲರಿಗೂ ಪಾರ್ಟಿಷನ್ ಮಾಡಿಕೊಡುವಾಗ ಪ್ರತಿಷ್ಠಾನ ಅಂತ ಒಂದು ನಗರವನ್ನ ನಿರ್ಮಾಣ ಮಾಡಿ ಆ ನಗರವನ್ನ ಇವನಿಗೆ ಕೊಟ್ಟು, ಯಾರಿಗೆ, ಇಳಾದೇವಿ ಕೊಟ್ಟು. ಇನ್ ಫ್ಯೂಚರ್ ನಲ್ಲಿ ಹರಿವಾಯು ಗುರುಗಳ ಅನುಗ್ರಹದಿಂದ ಮಿತ್ರಾವರಣ ದೇವತೆಗಳ ಆಶೀರ್ವಾದದಿಂದ ಅವನೇ ಸುದ್ಯುಮ್ನ ಅಂತ. ಆದ್ರೆ ಭಾಗವತ ಹೇಳುವಂತಹ ಕಥೆ ತುಂಬಾ ಡಿಫ್ರೆಂಟ್ ಆಗಿದೆ. ಸುದ್ಯುಮ್ನಾಗಿದ್ದವನು ಇಳಾವೃತ ಖಂಡಕ್ಕೆ ಹೋಗಿ ಪಾರ್ವತಿಯ ಶಾಪದಿಂದ ಹೆಣ್ಣಾದ ಅಂತ ಸ್ವಲ್ಪ ಭೇದದಿಂದ ಆ ಕಥೆ ಕೂಡಿಸ್ಬೇಕು ಅಂತ ನಿರ್ಣಯ ಕೊಡ್ತಾರೆ ಆಚಾರ್ಯರು. ಇಲ್ಲೂ ಮದುವೆ ಆಯ್ತು. ಮದುವೆ ಆದ್ಮೇಲೆ 3 ಜನ ಮಕ್ಕಳಾದ್ರು. ಆ 3 ಜನ ಮಕ್ಕಳಲ್ಲಿ ಪ್ರಧಾನನಾಗಿ ನಿಂತವನು ಗಯ. ಆ ಗಯ
ನಾವು ಒಲಿದು ಗಯಾಸುರನ ಅಂತ ಹೇಳ್ತೇವಲ್ಲ, ಆ ಗಯಾಸುರ ಅಲ್ಲ. ಗಯಾ ಅಂತ ಒಬ್ಬ ರಾಜ. ಅಲ್ಲಿ 3 ಜನ ಮಕ್ಕಳಾಯ್ತು. ಆ 3 ಜನ ಮಕ್ಕಳಲ್ಲಿ ತಂದೆಯ ಕಡೆಯಿಂದ ಬಂದ ಎಲ್ಲ ರಾಜ್ಯವನ್ನ 3 ಜನ ಮಕ್ಕಳಿಗೆ ಕೊಟ್ಟ. ಪುರೂರವನಿಗೆ ಅವಳು ಹೆಣ್ಣಾಗಿದ್ದಾಗ ಯಾವ ಕೂಸು ಹುಟ್ಟಿತು ಅದಕ್ಕೆ ಪ್ರತಿಷ್ಠಾನ ನಗರವನ್ನ ಕೊಟ್ಟ. ಅಂದ್ರೆ ಚಂದ್ರವಂಶದ ರಾಜರಿಗೆ ಹಸ್ತಿನಾವತಿ, ಕುರುಕ್ಷೇತ್ರ ಇದೆಲ್ಲ ಬರೋದಕ್ಕಿಂತ ಪೂರ್ವದಲ್ಲಿ ಮುಖ್ಯ ರಾಜಧಾನಿ ಯಾವ್ದಾಗಿತ್ತು? ಪ್ರತಿಷ್ಠಾನ ನಗರ ಆಗಿತ್ತು. ಇಲ್ಲಿಗೆ ಅವಳ ಕಥೆ ಆಯ್ತು. ಇನ್ನು ಐವಸ್ವತ ಮನು ಇನ್ನು ವಂಶ ವಿಸ್ತಾರ ಆಗಬೇಕು ಅಂತ ಆಲೋಚನೆ ಮಾಡಿಕೊಂಡು 9 ಜನ ಮಕ್ಕಳನ್ನ ಅವನು ಸೃಷ್ಟಿ ಮಾಡ್ತಾನೆ. ಅವರು ಬರೋದಕ್ಕಿಂತ ಮೊದಲು ಇನ್ನೊಬ್ಬನನ್ನ ಸೃಷ್ಟಿ ಮಾಡಿದ್ದ. ಅವನಿಗೆ ವಿಕುಕ್ಷಿ ಅಂತ ಹೆಸರು. ಆ ವಿಕುಕ್ಷಿ ನೋಡಿ, ಇಲ್ಲೆಲ್ಲ ದೊಡ್ಡವರ ಕಥೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಇನ್ನು ವೈವಸ್ವತವನು ಬದುಕಿದ್ದಾನೆ. ಇಕ್ಷ್ವಾಕು ಶ್ರಾದ್ದ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಿರ್ತಾರೆ. ಯಾರಿಗೆ ಶ್ರಾದ್ದ ಮಾಡುವುದು? ಎಲ್ಲ ಕೃಷ್ಣದೇವರ ಚರಿತ್ರೆ, ರಾಮನ ಕಥೆ ನಾವೆಲ್ಲ ನೋಡುವಾಗ ತಾತ ಮುತ್ತಾತ ಅವರಪ್ಪ ಎಲ್ಲ ಬದುಕಿರ್ತಾರೆ. ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಪಿತೃದೇವತೆಗಳ ಆರಾಧನೆ ಅದು ಕೆಲವು ನಿಯಮ ಇದೆ. ಈ ನಮ್ಮಲ್ಲಿ ಮಾತಾಮಹ ಶ್ರಾದ್ದ ಅಂತ ಹೇಳ್ತಾರೆ. ಆ ಮಾತಾಮಹ ಶ್ರಾದ್ದವನ್ನ ಮಾಡಬೇಕಾದ್ರೆ ಆ ದೌಹಿತ್ರನಾಗಿರ್ತಕ್ಕಂತಹ ವ್ಯಕ್ತಿ ತಂದೆ ತಾಯಿಗಳಿದ್ರೂ ಕೂಡ ಅವ್ರು ಮಾತಾಮಹ ಶ್ರಾದ್ದ ಮಾಡಬಹುದು ಅಂತ ಒಂದು ಶಾಸ್ತ್ರ ವಿಭಾಗ ಒಂದು ನಿಯಮವನ್ನು ಮಾಡಿಕೊಟ್ಟಿದೆ. ಆ ರೀತಿಯಲ್ಲಿ ಶ್ರಾದ್ದ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡ್ಕೊಂಡ ಯಾರು? ಇಕ್ಷ್ವಾಕು ಮಹಾರಾಜ. ಸಂಕಲ್ಪವನ್ನ ಮಾಡ್ಕೊಳ್ತಾ ಇದ್ದ ಹಾಗೆ ಅವನ ಮಗ ವಿಕುಕ್ಷಿಗೆ ಆದೇಶ ಮಾಡ್ತಾನೆ, ಶ್ರಾದ್ದ ಮಾಡಬೇಕು. ಶ್ರಾದ್ದಕ್ಕೆ ಉಪಯೋಗವಾಗುವಂತಹ ಪದಾರ್ಥಗಳು ಯಾವ್ಯಾವ ಅಂತ ನಾನು ನಿನ್ನೆ ಹೇಳಲಿಲ್ಲ, ಅಂತ ವಿಷಯ ಬರಲ್ಲ ಅಂತ. ಇಲ್ಲಿ ಯಾವುದನ್ನು ಉಪಯೋಗ ಮಾಡಬೇಕು ಅಂದ್ರೆ ಮಧ್ಯ ಮಾಂಸಗಳು 2 ಬಿಟ್ಟು. ಅದರಲ್ಲಿ ಮಧ್ಯ ಮಾಂಸಗಳನ್ನು ಬಿಟ್ಟು ಅಂದ್ರೆ ಕ್ಷತ್ರಿಯರಾದವರಿಗೆ ಮಾಂಸದಲ್ಲಿ ಪಂಚ ನಕಾಹ ಭಕ್ಷ್ಯಾಹ ಅಂತ ತಿಳಿಸ್ಕೊಡ್ತಾರೆ. 5 ಊರುಗಳಿಂದ ಕೂಡಿದ ಪ್ರಾಣಿಗಳೇನಿದೆ ಅದನ್ನ ಕ್ಷತ್ರಿಯರು ತಿನ್ಬಹುದು, ಶ್ರಾದ್ದದಲ್ಲಿ ಉಪಯೋಗ ಮಾಡ್ಕೊಳ್ಬಹುದು ಅಂತ ಅವರಿಗೆ ಶಾಸ್ತ್ರ. ನಾವೇನ್ ಮಾಡ್ಬೇಕು? ನಮ್ಮಲ್ಲಿ ಬ್ರಾಹ್ಮಣರ ಒಂದು ಕಾಲದಲ್ಲಿ ಮಧ್ಯ ಮಾಂಸಗಳನ್ನ ಸ್ವೀಕಾರ ಮಾಡ್ತಾ ಇದ್ರು. ಸ್ವೀಕಾರ ಮಾಡ್ಕೊಳ್ಳೋ ಅದು ಅತಿಯಾಗಿ ಓವರ್ ಆಗಿ ಸ್ವೀಕಾರ ಮಾಡ್ಕೊಂಡಾಗ ಶುಕ್ರಾಚಾರ್ಯ ಏನ್ ಮಾಡ್ತಾರೆ? ಶಾಪ ಕೊಡ್ತಾರೆ. ಇನ್ನು ಮುಂದಕ್ಕೆ ಬ್ರಾಹ್ಮಣರು ಯಾರು ಕೂಡ ಮಧ್ಯ ಮಾಂಸಗಳನ್ನ ಸ್ವೀಕಾರ ಮಾಡ್ಕೊಳ್ಳೋ ಹಾಗಿಲ್ಲ. ಮಧ್ಯ ಮಾಂಸವನ್ನ ಸ್ವೀಕಾರ ಮಾಡುವ ಬ್ರಾಹ್ಮಣ ಏನಾಗ್ತಾನೆ? ಅವನು ಪತಿತನಾಗಿ ಬಿಡ್ತಾನೆ, ಭ್ರಷ್ಟನಾಗ್ತಾನೆ ಅಂತ ಶಾಪ ಕೊಟ್ರು. ಅದಕ್ಕೆ ಬ್ರಾಹ್ಮಣರೆಲ್ಲ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಮಾಂಸವನ್ನ ನಾವೇನ್ ದಿನ ತಿನ್ನಲ್ಲ, ಪಿತೃದೇವತೆಗಳಿಗೆ ನೈವೇದ್ಯ ಮಾಡಿ ಮಾಂಸವನ್ನ ತಿನ್ನೋದು. ಇನ್ಮೇಲೆ ನಾವು ಶ್ರಾದ್ದದಲ್ಲಿ ಮಾಂಸವನ್ನ ಏನು ಮಾಡುವುದು ಅಂತ ಆಲೋಚನೆ ಮಾಡಿದಾಗ ಬ್ರಾಹ್ಮಣರಲ್ಲಿ ಕೆಲವು ಬ್ರಾಹ್ಮಣರಿಗೆ ಮಾತ್ರ ಕನ್ಸೆಷನ್ ಕೊಟ್ರು ಬ್ರಹ್ಮದೇವರು. ಗೌಡ ದೇಶದ ಬ್ರಾಹ್ಮಣ, ಸಮುದ್ರ ತೀರದ ಬ್ರಾಹ್ಮಣ ಅಂತ ಅವರಿಬ್ಬರಿಗೆ ಕನ್ಸೆಷನ್ ಅನ್ನ ಕೊಟ್ಟು ಮಿಕ್ಕ ಮಧ್ಯ ದೇಶದ ಎಲ್ಲ ದಂಡಕಾರಣ್ಯ ಮತ್ತು ಆರ್ಯಾವರ್ತ ಆ ಎಲ್ಲ ಬ್ರಾಹ್ಮಣರಿಗೂ ಕೂಡ ಆದೇಶ ಮಾಡುತ್ತಾರೆ, ಮಾಂಸದ ಕಂಟೆಂಟ್ ಜಾಸ್ತಿ ಇರುವಂತಹ ಪದಾರ್ಥವನ್ನ ನೀವು ಶ್ರಾದ್ದದಲ್ಲಿ ಉಪಯೋಗ ಮಾಡ್ರಿ. ಅವಾಗ ನಿಮಗೆ ನೇರವಾಗಿ ಮಾಂಸ ಇಟ್ಟ ಹಾಗೂ ಆಗ್ಲಿಲ್ಲ, ಮಾಂಸವನ್ನ ಬಿಟ್ಟ ಹಾಗೂ ಆಗ್ಲಿಲ್ಲ. ಯಾವುದದು ಅಂತ ಕೇಳಿದಾಗ ತಿಲ, ಎಳ್ಳು, ಸ್ವಲ್ಪ ಅದರಲ್ಲಿ 10 ಭಾಗ ಮಾಂಸದ ಅಂಶ ಅದರಲ್ಲಿ ಇದ್ದಂತೆ. ಅದಾದ ಮೇಲೆ ಪಾಶ, ಅದಾದ ಮೇಲೆ ಕೆಲವು ದೇಶದಲ್ಲಿ ವೃಂತಾಕವನ್ನ ಬಳಸ್ತಾರೆ, ನಮ್ಮಲ್ಲಿಲ್ಲ ವೃಂತಾಕ ಅಂದ್ರೆ ಬದನೆಕಾಯಿ ಅಂತ. ನಾವದನ್ನ ವೃಂತಾಕವನ್ನ ನಾವೇನ್ ವರ್ಜ್ಯ ಅಂತ ಮಾಡಿಬಿಟ್ಟಿದ್ದೇವೆ. ಅದಾದ ಮೇಲೆ ಕಟು ಪದಾರ್ಥಗಳು, ಕಟು ಪದಾರ್ಥ ಅಂದ್ರೆ ಈ ಮೆಣಸು, ಜೀರಿಗೆ ಇತ್ಯಾದಿಗಳನ್ನೆಲ್ಲ 0.0% ಅನ್ನ ಕೊಟ್ಟಿದ್ದಾರೆ. ಅದಾದ ಮೇಲೆ ಹಾಗಲಕಾಯಿ ಅಂತ ಬರುತ್ತೆ ನಮ್ಮ. ಆ ಹಾಗಲಕಾಯಿ ಅನ್ನೋದು ಮಾಂಸದ ಕಂಟೆಂಟ್ ಇರುವಂತಹ ಪದಾರ್ಥ. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರಾದ್ದದಲ್ಲಿ ಉಪಯೋಗ ಮಾಡುವಂತಹ ಪದಾರ್ಥ ಮಾಂಸದ ಅತ್ಯಧಿಕವಾದ ಅಂಶ ಇರುವಂತ ಅಂದ್ರೆ ಶಾಸ್ತ್ರೀಯವಾಗಿರುವಂತಹ ಅಂಶ ಮಾಂಸ. ಆದ್ದರಿಂದ ನಮ್ಮಲ್ಲಿ ಭಕ್ಷ್ಯ ಅಂತ ಮಾಡುವಾಗ ಉದ್ದಿನ ವಡೆ ಅಂತ ಏನು ಮಾಡ್ತಾರೆ, ಅದು ಮಧ್ಯ ದೇಶದ ಬ್ರಾಹ್ಮಣರಿಗೆ, ನಮಗೆ ದಂಡಕಾರಣ್ಯ ವಾಸಿಗಳಿಗೆ, ಆರ್ಯಾವರ್ತ ವಾಸಿಗಳಿಗೆ ಅವರಿಗೆ ಮಾತ್ರ ಗಂಗಾ ಗೋದಾವರಿಯೋ ಮಧ್ಯೆ ಕಾವೇರಿ ಸೀಮಾಂತ ಪ್ರದೇಶ ಅಂತ ಸಂಕಲ್ಪವನ್ನು. ಗಂಗಾ ಗೋದಾವರಿ ಆ ಮಧ್ಯಪ್ರದೇಶದ ಬ್ರಾಹ್ಮಣರು. ನಾವು ಗೋದಾವರಿ ಮಧ್ಯದಲ್ಲಿ ಬರಲ್ಲ,
ಅದಕ್ಕೆ ನಮಗ್ ಕೊಟ್ಟರು ಕಾವೇರಿ ಸೀಮಾಂತ ಪ್ರದೇಶ ಅಂತ ನಮಗ್ ಕೊಟ್ಟರು. ಕಾವೇರಿ ಸೀಮಾಂತ ಪ್ರದೇಶ ಅಂದ್ರೆ ಯಾವುದು? ಸಮುದ್ರಕ್ಕೆ ಹೋಗೋ ತನಕ, ಪೂರ್ವ ಸಮುದ್ರದ ತನಕ ಅಥವಾ ಪಶ್ಚಿಮ ಸಮುದ್ರದ ತನಕ ನಾವು ಯಾರು ಕೂಡ ಶ್ರಾದ್ದದಲ್ಲಿ ಮಾಂಸವನ್ನ ಮದ್ಯವನ್ನ ಸ್ವೀಕಾರ ಮಾಡಿಕೊಳ್ಳೋ ಹಾಗಿಲ್ಲ. ಆದ್ರೆ ಕೆಲವು ಬ್ರಾಹ್ಮಣರಿಗೆ ಜಲಪುಷ್ಪವನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ವಿಶೇಷ. ಜಲಪುಷ್ಪ ಅಂದ್ರೆ ಯಾವುದು? ಮತ್ಸ್ಯ. ಯಾರು ಸ್ವೀಕಾರ ಮಾಡ್ತಾರ ಅದನ್ನ? ಸೀಮಾಂತ ಪ್ರದೇಶದಿಂದ ದೂರ ಇರುತ್ತ ಕೇವಲ ಸಮುದ್ರ ತೀರದಲ್ಲೇ ವಾಸ ಮಾಡತಕ್ಕಂತಹ ಗೌಡ ದೇಶದ ಬ್ರಾಹ್ಮಣರು 66 ಗೋತ್ರ ಬರುತ್ತೆ. ಆ 66 ಗೋತ್ರವನ್ನ ಬಿಟ್ಟು ಕೇವಲ ಸಮುದ್ರ ತೀರದಲ್ಲಿ ವಾಸ ಮಾಡತಕ್ಕಂತಹ ಗೌಡ ದೇಶದ ಬ್ರಾಹ್ಮಣರು, ಒಂದ ದೇಶದ ಬ್ರಾಹ್ಮಣರು, ಅವರಿಬ್ಬರು ಕೂಡ ಶ್ರಾದ್ದ ಕಾಲದಲ್ಲಿ ವಿಶೇಷವಾಗಿ ಜಲಪುಷ್ಪವನ್ನ, ಅದು ಮಾಂಸ ಅಲ್ಲ ಅವರಿಗೆ, ವಿಚಿತ್ರ ಹೆಸರು ನೋಡಿ, ಮೀನಿಗೆ ಜಲಪುಷ್ಪ ಅಂತ. ಇವತ್ತು ಕೂಡ ಬಂಗಾಳ ಪ್ರದೇಶದಲ್ಲಿ ಮನೆಯಲ್ಲಿ ಒಂದು ಒಳ್ಳೇದಾಯ್ತು ಅಂದ್ರೆ ಮೀನ್ ಮಾಡ್ಬೇಕು. ನಮ್ಮಲ್ಲಿ ಒಳ್ಳೇದಾಯ್ತು ಹೇಗೆ ಪಾಯಸ ಮಾಡ್ತೀವ ನಾವು, ಹಾಗೆ ಬ್ರಹ್ಮದೇವರ ಆದೇಶ ಅವರಿಗೆ. ಆ ಗೌಡ ದೇಶದ ಅದಕ್ಕೆ ನಾವು ಅವರಿಗೆ ದಾನ ದಕ್ಷಿಣೆಗಳನ್ನ ಕೊಡೋ ಹಾಗಿಲ್ಲ, ಅವರು ಕೊಡಿಸುವ ದಾನ ದಕ್ಷಿಣೆಗಳನ್ನ ನಾವು ಸ್ವೀಕಾರ ಮಾಡ್ಕೊಳ್ಳೋ ಹಾಗಿಲ್ಲ. ಕೊನೆಗೆ ಏನಾಗ್ಬಿಟ್ಟಿದೆ, ಗೋಮಾಂತಕ, ಗೌಡ ದೇಶದ ಬ್ರಾಹ್ಮಣರೆಲ್ಲ ಗೋಮಾಂತಕ ಪ್ರದೇಶಕ್ಕೆ ಬಂದ್ರು ಒಂದ್ ಟೈಮಲ್ಲಿ. ಗೋಮಾಂತಕ ಅಂದ್ರೆ ಇವತ್ತಿನ ಗೋವಾ. ಪೋರ್ಚುಗೀಸ್ ಅಟ್ಯಾಕ್ ಆದಾಗ ಅವರೆಲ್ಲ ಸಮುದ್ರ ತೀರಕ್ಕೆ, ಉಡುಪಿ ಪ್ರಾಂತ್ಯಕ್ಕೆ ಬಂದು ಸೆಟ್ಲ್ ಆದ್ರು. ಅವ್ರನ್ನ ಏನ್ ಕರಿತೇವೆ ನಾವು? ಗೌಡ ಸಾರಸ್ವತ ಬ್ರಾಹ್ಮಣ ವರ್ಗ ಅಂತ, GSB ಅಂತ ನಾವು ಕರಿತೇವೆ. ಅವರಿಗೆ ಪ್ರತ್ಯೇಕವಾಗಿ 2 ಮಠಗಳಿವೆ. ಗೋಕರ್ಣ ಭರ್ತಗಾಳಿ ಜೀವೋತ್ತಮ ಮಠ ಅಂತ ಒಂದಿದೆ, ಕಾಶಿ ಮಠ ಅಂತ ಒಂದಿದೆ. ಆ 2 ವರ್ಗದ, ಆ ಪರಂಪರೆಗೆ ಸೇರಿದ ಬ್ರಾಹ್ಮಣ ವರ್ಗ, ವೈದಿಕರು ಬಿಟ್ಟು, ವೈದಿಕರು ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ, ಲೌಕಿಕರೆಲ್ಲರೂ ಕೂಡ ಏನ್ ತಿಂತಾರೆ ಬಿಟ್ಟು. ಗೌಡ ದೇಶಕ್ಕೆ ಹೋಗ್ಬಿಟ್ರೆ, ಬಂಗಾಳ ಪ್ರದೇಶಕ್ಕೆ ಹೋಗ್ಬಿಟ್ರೆ ಅಶೇಷ ಲೌಕಿಕ ವೈದಿಕರೆಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ. ಆದ್ರಿಂದ ಬ್ರಾಹ್ಮಣ ವರ್ಗಕ್ಕೆ ನಮಗೇನಾಗಿದೆ? ಮಾಂಸವರ್ಗ ಶಕ್ತಿ, ಅದರಲ್ಲೂ ಪಂಚಪಂಚರಕಾಹ. ಎಷ್ಟು ಕಷ್ಟ ನೋಡಿ, ಶ್ರಾದ್ದದಲ್ಲಿ ಏನು ಪದಾರ್ಥ ಯೂಸ್ ಮಾಡಬೇಕು. ಒಟ್ಟಿನಲ್ಲಿ ಒಂದ್ ಹೇಳ್ತಾರೆ, ನಿಮ್ಮ ಊರಲ್ಲಿ ಜಾಸ್ತಿ ಯಾವುದು ಸಿಗತ್ತೆ ಅದನ್ನ ಶ್ರಾದ್ದಕ್ಕೆ ಯೂಸ್ ಮಾಡ್ಕೊಳ್ಳಿ. ಕೆಲವು ಕಡೆಯಲ್ಲಿ ಬಾಳೆಕಾಯಿ ನಮ್ಮಲ್ಲಿ ಶುಭಕ್ಕೂ ಬರುತ್ತೆ, ಅಶುಭಕ್ಕೂ ಬರುತ್ತೆ. ಕೆಲವು ಪ್ರದೇಶಗಳಲ್ಲಿ ಬಾಳೆಕಾಯಿ ಅಂತ ಅನ್ನೋದು ಕೇವಲ ಅಶುಭಕ್ಕೆ ಮಾತ್ರ ಉಪಯೋಗವನ್ನು ಮಾಡ್ತಾರೆ. ಆದ್ದರಿಂದ ನಾವು ಅಲ್ಲಿಗೆ ಹೋದಾಗ ಹಾಕ್ಬಾರ್ದು. ಯಾವ ಪ್ರದೇಶದಲ್ಲಿ ಯಾವುದು ಅತಿಯಾಗಿ ಬಳಕೆ ಆಗ್ತದೋ, ಯಾವುದು, ಇವಾಗ ತೆಂಗಿನಕಾಯಿ ಇದೆ ನಮ್ಮಲ್ಲಿ ಅದಿಲ್ಲ ಅಂದ್ರೆ ಅಡಿಗೆನೇ ಆಗಲ್ಲ. ಈ ಕೆಲವು ಪ್ರದೇಶಕ್ಕೆ ಹೋಗಿ ಕೃಷ್ಣಾ ಮತ್ತು ತುಂಗಭದ್ರಾ ನದಿಯನ್ನ ದಾಟಿ ನಾವು ಆಚೆ ಹೋಗ್ಬಿಟ್ರೆ ತೆಂಗಿನಕಾಯಿ ಸಿಗೋದೇ ಇಲ್ಲ ಅವರಿಗೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಈ ಒಣಗೊಬ್ಬರಿ ಅಂತ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತಾರೆ. ಇವತ್ ನಾವು ಅದನ್ನ ಏನ್ ಮಾಡ್ಕೊಂಡ್ಬಿಟ್ಟಿದ್ದೇವೆ, ನಿಮ್ ಮಠಕ್ಕೆ ಒಣಗೊಬ್ಬರಿ, ನಮ್ಮ ಮಠಕ್ಕೆ ತೆಂಗಿನಕಾಯಿ. ಮಠಕ್ಕೂ ಚಾತುರ್ಮಾಸ್ಯಕ್ಕೂ ಮಠಕ್ಕೂ ಸಂಬಂಧ ಇಲ್ಲ, ಅದು ಪ್ರದೇಶ ವಿಶೇಷ. ಅದ್ ಇವತ್ತೇನಾಗ್ತಿದೆ, ಅದು ಈ ಮಠಕ್ಕೆ ತೆಂಗಿನಕಾಯಿ ಬರುತ್ತೆ, ಈ ಮಠಕ್ಕೆ ಮಾವಿನಕಾಯಿ ಬರುತ್ತೆ, ಅದಕ್ಕೂ ಮಠಕ್ಕೂ ಏನು ಇಲ್ಲ. ನಿಮ್ಮ ಊರಲ್ಲಿ ಯಾವ ಅಡಿಗೆಗೆ ಮೇನ್ ಪದಾರ್ಥ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅಂತ. ಹಾಗೆಲ್ಲ ವಿಭಾಗಗಳನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಕ್ಷತ್ರಿಯರು 5 ಊರುಗಳಿಂದ ಕೂಡಿದ ಪದಾರ್ಥವನ್ನು ತಿನ್ನಬೇಕು ಅಂತ ಅವರಿಗೆ ನಿಯಮ. ಅದರಲ್ಲಿ ಗೋವನ್ನ ಬಿಟ್ಟು, ಅದರಲ್ಲಿ ಇವನೇನ್ ಮಾಡ್ದ, ಶಶವನ್ನ ತಗೊಂಡು ಬಾ ಅಂತ ಕರೆದ. ಶಶ ಅಂದ್ರೆ ರಾಬಿಟ್, ಮೊಲ. ಇವನೇನ್ ಮಾಡ್ದ, ಅಪ್ಪ ಆದೇಶ ಮಾಡಿದ್ದಾನೆ ಅಂತ ಶಶವನ್ನ ತರಕ್ಕೆ ಹೋದವನಿಗೆ ಅದನ್ನ ನೋಡಿ ಆಸೆ ಆಗಿದೆ. ತಿನ್ನಕ್ಕೆ ಇರೋದು ನೈವೇದ್ಯ ಆಗಿಲ್ಲ. ಈ ಬಡಸಕ್ಕೆ ಅಂತ ಆರಾಧನೆಗಳೆಲ್ಲ ಬಡಸಕ್ಕೆ ಅಂತ ಕೊಟ್ಟಾಗ ಮಹಾಸಮಾರಾಧನೆಗಳಲ್ಲಿ ಬಾಯಲ್ಲಿ ಹಾಕೊಂಡು ಹಾಕಿಬಿಟ್ಟು, ಹಾಗೆಲ್ಲ ದೊಡ್ಡ ಸಮಾರಾಧನೆಗಳಲ್ಲಿ ಹಾಕ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. 25 ಜನ 30 ಜನ ಕೇಳಿದ್ರೆ ಬಡ್ಸಕ್ ಬರಲ್ಲ ಇರುತ್ತೆ. ಸಾವಿರಾರು ಜನಕ್ಕೆ ಕೂತಾಗ ಬೆವರು ಸೋರ್ತಾ ಇರುತ್ತೆ, ಹಸುವಾಗ್ತಿರತ್ತೆ, ಏನ್ ಮಾಡೋದು? ನೈವೇದ್ಯ ಅಂತ ಆಗಿದೆ, ಅಲಂಕಾರ ಪಂಕ್ತಿ ಬ್ರಾಹ್ಮಣರು ಊಟ ಆಗಿದೆ ಅಂದ್ರೆ ಆ ಕಡೆಯನ್ನು ತಗೊಂಡು ಪೀಸ್ ಮಾಡ್ಕೊಂಡು ದಿವಸ ಕೈ ತೊಳ್ಕೊಂಡು ಮತ್ತೆ ಬಡಿಸಿದ್ರೆ ಆಯ್ತು. ಹಾಗೆ ಏನಾಗಿದೆ, ಇವನೇನ್ ಮಾಡ್ದ, ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಯೋಗ್ಯವಾಗಿದ್ದು ಅಂತ ಅಂದುಕೊಂಡ ಶಶವನ್ನ 2 ತಗೊಂಡಾಯ್ತು. ಒಂದು ಶ್ರಾದ್ದಕ್ಕೆ, ಒಂದು ನನಗೆ. ತಿಂದು ಬಿಟ್ಟ. ತಿಂದು ಅದೇ ಶಶವನ್ನ, ಫಲವನ್ನ ಮನೆಗೆ ತಂದು ಕೊಟ್ರೆ ವಸಿಷ್ಠರಂತಾರೆ ಮೈಲಿಗೆ ಆಗಿದೆ. ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಆದ್ದರಿಂದ ನಾವು ತಿನ್ಬಿಡ್ಬೋದು, ಅಸ್ವಾಗತ್ತೆ. ಅಪಚಾರ ನಾವು ಮಾಡ್ಬೋದು,
ಇಲ್ಲಿ ಎದುರು ಕೂತವ್ರ ಕಣ್ಣಿಗೆ ಯಾರು ಕಾಣದೇ ಇರ್ಬೋದು, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂತ ಯೋಗಿಗಳು, ಸಿದ್ಧರು, ದೇವತೆಗಳೆಲ್ಲ ಇರ್ತಾರೆ. ನಾವು ತಂದುಕೊಟ್ಟ ಪದಾರ್ಥ ಅದು ಶುದ್ಧವೋ ಅಶುದ್ಧವೋ, ಬಯಲಿಗೆ ಆಗಿದೆಯೋ ಮಡಿಲಿದೆಯೋ ಅನ್ನೋದೆಲ್ಲ ನೋಡೋದು ಯಾರು? ಅವರು ವಸಿಷ್ಠರು, ಬ್ರಹ್ಮಜ್ಞಾನಿಗಳು. ಅವ್ರಿಗೆ ಗೊತ್ತಾಗುತ್ತೆ. ಏನ್ ಮಾಡ್ಬೇಕು? ಇವ್ನ ಪಿತೃದೇವತೆಗಳಿಗೆ ಅಂತ ಇಟ್ಟಿದ್ದ ಪದಾರ್ಥ ಯೂಸ್ ಮಾಡ್ಬಿಟ್ಟ, ಹೊರಗೆ ಹಾಕ್ಬಿಡಿ ಅಂತ ಅವನೇ ಫೇಮಸ್ ಆಗ್ಬಿಟ್ಟ. ಶಶಾದ ಅಂತ ಫೇಮಸ್. ಮೊಲ ನೋಡಿ ಚೆನ್ನಾಗಿದೆ, ಮೊಲವನ್ನ ತಿಂದವನು ಅಂತಾನೆ ಹೆಸರಾಗುತ್ತೆ. ಹೊರಗೆ ಹಾಕ್ಬಿಟ್ಟು ಆಮೇಲೆ ಮಕ್ಕಳಾಗ್ತಾರೆ. ಸುಮಾರು ಜನ ಅವನಿಗೆ ಮಕ್ಕಳಾಗ್ತಾರೆ. ಅವರಲ್ಲಿ ಅಸೂರ್ಯ ವಂಶದ ಪ್ರಧಾನವಾದ ವಂಶ ಅಂತ ಯಾವುದು ಅಂತ ನಮಗೆ ಇಕ್ಷ್ವಾಕು ವಂಶ ಆಯ್ತು. ನೃಗನ ವಂಶ ವಿಸ್ತಾರದಲ್ಲಿ ಹೇಳ್ಬೇಕಾದ್ರೆ ಪಾಪ ನೃಗ ಅವನಿಗೆ ದಾನ ಮಾಡ್ಬೇಕು ಅಂತ ತುಂಬಾ ಆಸೆ. ಇದಕ್ಕೂ ಭಾಗವತಕ್ಕೂ ತುಂಬಾ ಕಂಪ್ಯಾರಿಸನ್. ಗೋದಾನವನ್ನ ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಗ್ತದೆ. ಆ ಗೋದಾನವನ್ನ ಮಾಡುವಾಗ ಎಲ್ಲ ಒಂದೇ ಊರಿನ ಬ್ರಾಹ್ಮಣರನ್ನು ಕರೆದ. ಬೇರೆ ಬೇರೆ ಬಣ್ಣದ ಗೋವುಗಳನ್ನು ದಾನ ಮಾಡ್ಬೇಕಾಗಿತ್ತಲ್ಲ ಅವನು. ಒಂದೇ ಬಣ್ಣದ ಗೋವುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡ್ಬಿಟ್ಟ. ಅಕ್ಕಪಕ್ಕದ ನೈಬರ್ ಬ್ರಾಹ್ಮಣರಿಗೆ ಈ ಗೋವು ಮಿಕ್ಸ್ ಆಗುತ್ತೆ. ಅದು ಪ್ರಾಬ್ಲಮ್ ಆಯ್ತು. ಇವನಿಗೆ ಕೊಟ್ಟ ಗೋವು ಈ ಬ್ರಾಹ್ಮಣನಿಗೆ ಬಂತು, ನಂದು ನಿನಗೆ ಬಂತು ಅಂತ ಗಲಾಟೆ ಶುರುವಾಯಿತು. ರಾಜನ ಹತ್ರ ಹೋಗೋಣ ಅಂತಂದ್ರೆ ರಾಜ ಅಂತಾನೆ, ಏನೋ ಮಿಸ್ ಆಗಿ ಹೊರಟೋಗಿದೆ, ಇದರ ಬದಲಾಗಿ ಇನ್ನೂ 1000 ಗೋದಾನವನ್ನು ಮಾಡ್ತೀನಿ ತಗೊಳ್ಳಿ ಎಂದಾಗ ಬ್ರಾಹ್ಮಣರು ಅಂತಾರೆ, ಕೃಷ್ಣಾರ್ಪಣ ಅಂತ ಯಾವ್ದು ಬಿಟ್ಟು ನನಗೆ ಅದೇ ಬೇಕು. ಯಾವ ಬ್ರಾಹ್ಮಣರಿಗೆ ಕನ್ವಿನ್ಸ್ ಮಾಡೋದು ಇವಾಗ? ಅದಕ್ಕೋಸ್ಕರವಾಗಿ ದಾನ ಮಾಡುವಾಗ ಒಂದು ಪಂಚೆಯನ್ನ ದಾನ ಮಾಡಿದ್ರೆ ಅದರಲ್ಲಿ ಅಂಚು ಬಣ್ಣ ಬೇರೆ ಇರ್ಬೇಕಂತೆ. ಅಕಸ್ಮಾತ್ ನನ್ಗೆ ಕೊಟ್ಟಿದ್ದಲ್ವಾ ಅಂತ ಅಲ್ಲೇ ಇಟ್ಬಿಡೋದು, ಊಟ ಆದ್ಮೇಲೆ ತಗೊಂಡ್ ಹೋಗೋಣ ಅಂತ ಫಸ್ಟ್ ಊಟ ಮಾಡಿ ಬ್ರಾಹ್ಮಣರು ಬಂದ್ರು, ನಂದು ಅಂತ ಮಿಸ್ ಆಗಿ ತಗೊಂಡ್ ಹೊರಡೋದ್ರು. ಬ್ರಾಹ್ಮಣರಿಗೆ ಏನ್ ದೋಷ ಬರ್ಲಿಲ್ಲ, ಕೊಟ್ಟಿದ್ದಾನಲ್ಲ. ಆದ್ದರಿಂದ ದಾನ ತಗೊಂಡವರು ಮುಖ್ಯ ಅಲ್ಲ, ದಾನ ಅನ್ನೋದು ದಾತೃವಶಂ ನಿತ್ಯಂ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ದಾನ ಅನ್ನೋದು ಯಾರ ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ ದಾತೃವಶ. ನೀನು ಕೊಡುವಾಗ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಪ್ರಾಬ್ಲಮ್ ಆಗ್ತಾ ಇಲ್ವಾ? ನೀನು ಕೊಡುವಾಗ್ಲೇನೆ ವಿಭಾಗ ಮಾಡಿ ಕೊಟ್ಟಿದ್ರೆ, ಈ ಕೆಲವು ಬಣ್ಣ ಬೇರೆ ಇದು ಬೇರೆ ಅಂತ ಕೊಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ನೀ ಏನ್ ಮಾಡಿದೆ? ಒಂದೇ ಕಲರ್ ಇರ್ಲಿ ಅಂತ ಕೊಟ್ಬಿಟ್ಟೆ, ಮಿಕ್ಸಪ್ ಆಗೋಯ್ತು. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಋಷಿಗಳಂತಾರೆ, ಬ್ರಾಹ್ಮಣರು, ನೀನು ದಾನವನ್ನ ಸರಿಯಾಗಿ ವಿಭಾಗ ಮಾಡಿ ಕೊಡ್ಲಿಲ್ಲ ಆದ್ದರಿಂದ ಪ್ರಾಣಿಯಾಗಿ ಗೋದಾನ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಣ ಅಂದ್ರೆ ಯಾವ ನೀಚ ಯೋನಿಗೆ ಬರ್ಬೇಕಾಯ್ತಲ್ಲ, ಸರಿಯಾಗಿ ಕೊಡ್ಬೇಕಪ್ಪ ಅನ್ನೋ. ಅದರ ಪರಿಹಾರ ಹೇಗೆ ಅಂದ್ರೆ 28ನೇ ದ್ವಾಪರದ ಅಂತ್ಯದಲ್ಲಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡ್ತಾನೆ. ಅವನು ದ್ವಾರಾವತಿ ಎನ್ನುವ ನಗರ ನಿರ್ಮಾಣ ಮಾಡ್ತಾನೆ. ಅಲ್ಲೊಂದು ನೀರು ಇಲ್ಲದ ಬಾವಿ ಇರುತ್ತೆ, ಅಲ್ಲಿ ಬಿದ್ದು ನೀನು ವೆಯ್ಟ್ ಮಾಡ್ತಾ ಇರ್ಬೇಕು. ಕೃಷ್ಣನ ಕರಸ್ಪರ್ಶದಲ್ಲಿ ಯಾವಾಗ ಆಗುತ್ತೆ ಆಗ ಉದ್ಧಾರ ಆಗ್ತೀಯ. ಒಂದು ಗೋದಾನವನ್ನ ಸರಿಯಾಗಿ ಮಾಡದೇ ಇದ್ದದ್ದಕ್ಕೆ ಕೋಟ್ಯಾಂತರ ವರ್ಷ ಪ್ರಾಣಿಯಾಗಿ ಬಿದ್ದು ಕೃಷ್ಣದೇವರ ಕರಸ್ಪರ್ಶದಿಂದ ಉದ್ಧಾರ. ಆದ್ದರಿಂದ ನಮಗೆಲ್ಲ ಪಾಠ, ದಾನ ಮಾಡುವಾಗ ಸರಿಯಾಗಿ ಶರ್ಯಾತಿ ಮಹಾರಾಜ. ಆ ಶರ್ಯಾತಿ ಮಹಾರಾಜರ ಮಗಳೇ ಸುಕನ್ಯೆ ಚವನ. ಅದನ್ನ ವಿಸ್ತಾರವಾಗಿ ಇಲ್ಲಿ ಹೇಳೋದಿಲ್ಲ. ಅಲ್ಲಿಂದ ಅವನ ವಂಶದಲ್ಲಿ ಮುಂದೆ ಬಂದವನೇ ರೇವತ. ಆ ರೇವತ ಮಹಾರಾಜನ ಮಗಳೇ ರೇವತಿ. ಆ ರೇವತಿಗೆ ಯೋಗ್ಯವಾದ ಗಂಡು ಬೇಕು ಅಂತ ಚತುರ್ಮುಖ ಬ್ರಹ್ಮದೇವರ ಮನೆ ಕರ್ಕೊಂಡಲ್ಲ ಗಾಂಧರ್ವ ನೃತ್ಯ. ಈ ಕಥೆ ಗೊತ್ತಿದೆ, ಬಟ್ ಇಲ್ಲಿ ಒಂದು ವಿಶೇಷ ಹೇಳ್ತಾರೆ. ಒಂದು ಮುಹೂರ್ತ ಸಂಗೀತ ಆದ ಮೇಲೆ ಬ್ರಹ್ಮದೇವರನ್ನ ಸ್ವಾಮಿ ಗಂಡು ಬೇಕು ಅಂದಾಗ ಎಲ್ಲ ಆಗೋಗಿದೆ, ಹೋಗು ಅಂದಾಗ ಯಾರು ಕೊಡ್ತಾರೆ ಅಂದಾಗ ಮಹಾಪುರದಲ್ಲಿ ಕೃಷ್ಣ ಬಲರಾಮರಿದ್ದಾರೆ. ಬಲರಾಮ ಮದುವೆ ಆಗ್ತಾರೆ. ಆಗ ಜನಮೇಜಯ ಕೇಳ್ತಾರೆ, ಅಲ್ಲ ಮನುಷ್ಯ ಲೋಕದಿಂದ ಅವರು ಬ್ರಹ್ಮಲೋಕಕ್ಕೆ ಹೋಗಿದ್ರು, ಆದ್ರೆ ಮನುಷ್ಯ ಲೋಕದ ಎಲ್ಲ ವಿಕಾರ ಪರಿಣಾಮ ಆಗ್ಬೇಕಲ್ಲ ಅವ್ರ ಮೇಲೆ ಅಂದಾಗ ವೈಶಂಪಾಯನರು ಒಂದು ಮಾತುತ್ತಾರೆ, ಚತುರ್ಮುಖ ಬ್ರಹ್ಮದೇವರ ಲೋಕದಲ್ಲಿ ಸ್ತ್ರೀಯರಿಗೆ ಋತುಚಕ್ರದ ಪರಿವರ್ತನೆ ಅಂತ ಅನ್ನೋದು ಆಗೋದಿಲ್ಲ. ಅದು ಒಂದು ವಿಶೇಷಾಂಶ. ಅದಕ್ಕೋಸ್ಕರ ನಾನು ಈ ಕಥೆ ಹೇಳಿದೆ, ಇಲ್ಲ ಅಂದ್ರೆ ಕಥೆ ಗೊತ್ತಿದೆ ನಮಗೆಲ್ಲ ಇದೆ. ಸ್ತ್ರೀಯರಿಗೆ ಋತುಚಕ್ರದ ಪರಿವರ್ತನ ಮಾಸಿಕ ಅಂತ ಅನ್ನೋದು ಬ್ರಹ್ಮಲೋಕದಲ್ಲಿ ಅದಿಲ್ಲ. ಅದಾದ್ಮೇಲೆ ಪುರುಷರಿಗೆ ಶರೀರ ವಿಕಾರ ಅಂತ ಆಗೋದಿಲ್ಲ. ಅಂದ್ರೆ ಇವರಿಗೂ ವಯಸ್ಸಾಗಲ್ಲ. ಮನುಷ್ಯ ಲೋಕದಿಂದ ಬ್ರಹ್ಮದೇವರ ಲೋಕಕ್ಕೆ ಹೋದ್ರೂ ಕೂಡ ಮನುಷ್ಯ ಲೋಕದಲ್ಲಿ ಆಗುವಂತಹ ಯಾವ ವಿಕಾರಗಳು ಬ್ರಹ್ಮಲೋಕದಲ್ಲಿ ಇಲ್ಲ. ಆದ್ದರಿಂದ ಅವರಿಗೆ ವಯಸ್ಸು ಹಾಗೆ ಇತ್ತು.
27 ದ್ವಾಪರಗಳು ಕಳೆದ್ರು ಕೂಡ ಅವರ ವಯಸ್ಸು ಚೇಂಜ್ ಆಗಿ ಹಾಗೆ ಇತ್ತು ನಮ್ಮ ವಿಶೇಷಾಂಶವನ್ನ ಇಲ್ಲಿ ಬೇರೆ ಎಲ್ಲೂ ಬರಲ್ಲ. ಇದು ಹರಿವಂಶದಲ್ಲಿ ಮಾತ್ರ ಬರುವಂತ ವಿಶೇಷವಾದ ಶ್ಲೋಕ ಪ್ರಣಯ. ಅದು ಸರಿಯಾದ ಮಹಾರಾಜರು. ಅದಾದ್ಮೇಲೆ ನಾಭಾಗ ಮಹಾರಾಜರು. ಆ ನಾಭಾಗ ಮಹಾರಾಜರ ಮಗನಾಗಿ ಬಂದವನೇ ಅಂಬರೀಷ. ರಾಜಋಷಿ ಸಪ್ತಮ ಏಕಾದಶಿ ವಿವರಗಳಲ್ಲಿ ಬರೋದಿಲ್ಲ, ಭಾಗವತದಲ್ಲಿ ಬರುತ್ತೆ. ಇದೆಲ್ಲ ವಿವರಗಳನ್ನು ಕೊಡ್ತಾರೆ. ವಿವರಗಳನ್ನ ಕೊಟ್ಟ ಮೇಲೆ ಇಕ್ಷ್ವಾಕು ಮಹಾರಾಜರ ವಂಶ ವಿಸ್ತಾರದ ಬಗ್ಗೆ ನಿರೂಪಣೆ ಮಾಡ್ತಾರೆ. ಆ ಇಕ್ಷ್ವಾಕು ಮಹಾರಾಜರ ವಂಶದಲ್ಲಿ ಬಂದವರೇ ಒಬ್ಬ ರಾಜ. ಆ ರಾಜನಿಗೆ ಬೃಹದಶ್ವ ಅಂತ ಹೆಸರು. ಆ ಬೃಹದಶ್ವ ಮಹಾರಾಜನಿಗೆ ಕುವಲಯಾಶ್ವ ಅಂತ ಒಬ್ಬ ಮಗ. ಆ ಕುವಲಯಾಶ್ವನಿಗೆ 100 ಜನ ಮಕ್ಕಳು. ಕುವಲಯಾಶ್ವನಿಗೆ ರಾಜ್ಯವನ್ನ ಕಟ್ಟಿದ ಬೃಹದಶ್ವ ರಾಜ್ಯವನ್ನ ಕೊಟ್ಟು ಸಾಧನೆ ಮಾಡಿಕೊಂಡು ಕಾಡಿಗೆ ಹೋಗ್ಬೇಕು ಅಂತ ಒಬ್ಬ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ಉದಂಕರು ಬರ್ತಾರೆ. ಅವರಿಗೆ ಉತ್ತಂಕ ಅಂತ ಇನ್ನೊಂದು ಹೆಸರು. ಆ ಉದಂಕರು ಬಂದು, ನೋಡಪ್ಪ, ನಾನು ಸಾಧನೆ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಅಪೇಕ್ಷೆ ಪಟ್ರೆ ಅಲ್ಲೊಬ್ಬ ದುಂದು ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಅವನು ಯಾರು ಗೊತ್ತಾ? ಮಧು ಅಂತ ಒಬ್ಬ ರಾಕ್ಷಸ. ಆ ಮಧುನಾಮಕ ರಾಕ್ಷಸನ ಮಗ. ಈ ಮಧು ಅನ್ನೋ ರಾಕ್ಷಸರು ತುಂಬಾ ಜನ ಇದ್ದಾರೆ. ಇಲ್ಲಿ ಯಾವ ಮಧು ಅನ್ನೋರ್ ಮಗ ಇವು? ಬ್ರಹ್ಮದೇವರ ಆದಿ ಸೃಷ್ಟಿಯಲ್ಲಿ ದೇವರು ಸಂಹಾರ ಮಾಡಿದ 2 ರಾಕ್ಷಸರು ಬರ್ತಾರೆ. ಯಾರವರು? ಮಧುಕೈಟವರು. ಆ ಮಧು ಅಲ್ಲ. ಇಲ್ಲಿ ಮಧುವನ ಅಂತ ಒಂದು ಪ್ರದೇಶ, ಮಧುವನ ಅಂತ ಒಂದು ಪ್ರದೇಶ. ಆ ಲವಣಾಸುರ ಅಂತ ಒಬ್ಬ ದೈತ್ಯ. ಆ ಲವಣಾಸುರನ ತಂದೆ ಮಧು. ಅವನು ನಿರ್ಮಾಣ ಮಾಡಿದ್ದು ಮಧುವನ, ಯಮುನಾ ತೀರದಲ್ಲಿ. ಅಲ್ಲೇ ಧ್ರುವರಾಜರು ತಪಸ್ಸು ಮಾಡಿ ವಾಸುದೇವನನ್ನ ಸಾಕ್ಷಾತ್ಕಾರ ಪಡೆದಿದ್ರೆ, ಒಬ್ಬ ರಾಕ್ಷಸನ ಹೆಸರು, ಒಬ್ಬ ರಾಜನ ಹೆಸರಲ್ಲಿ 100 ಜನ ಇದ್ದಾರೆ. ನಮಗೆ ಕರ್ಬೇಕಾಗೋಗುತ್ತೆ ಯಾರ ಕಥೆ ಯಾರ್ಯಾರು. ಅದರಲ್ಲಿ ಮಧು ಅನ್ನುವ ರಾಕ್ಷಸನಿಗೆ 2 ಮಕ್ಕಳು. ಒಬ್ಬ ಲವಣಾಸುರ, ಇನ್ನೊಬ್ಬ ದುಂದು. ಅದರಲ್ಲಿ ಈ ಲವಣಾಸುರ ಯಾರ ಕಾಲದವನು? ರಾಮದೇವರು ಕಾಲದವನು. ಇವರೆಲ್ಲ ಆ ಕಾಲದವ್ರೆ. ಅವನು ಎಲ್ಲಿದ್ದ? ಲವಣಾಸುರ ಯಮುನಾ ತೀರದಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲಿದ್ದ ಬ್ರಾಹ್ಮಣರೆಲ್ಲ ರಾಮದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಸಮಸ್ಯೆ ಆಗೋಗಿದೆ, ಲವಣಾಸುರ ಸಂಹಾರ ಮಾಡಬೇಕು ನೀನು ಅಂತಂದಾಗ, ಆಗ ರಾಮ, ನಂದೆಲ್ಲ ಶಸ್ತ್ರ ಇಟ್ಬಿಟ್ಟಿದ್ದಾನಪ್ಪ, ಇನ್ನು ಯುದ್ಧ ಇಲ್ಲ, ನಾನು ಬರೀ ಪರಚ ಮಾಡೋದ್ರಿಂದ ಶತ್ರುಘ್ನನ್ನ ಕಳಿಸ್ಕೊಡ್ತೀನಿ ಅಂತ. ಶತ್ರುಘ್ನ ನೇರವಾಗಿ ಬಂದು ಆ ಮಧುವಿನ ಮಗನಾದಂತಹ ಲವಣಾಸುರನ ಸಂಹಾರವನ್ನು ಮಾಡಿ ಮಥುರಾ ನಗರವನ್ನ ನಿರ್ಮಾಣ ಮಾಡ್ತಾನೆ. ಮಥುರಾ ನಗರವನ್ನ ನಿರ್ಮಾಣ ಮಾಡಿದ ಮೇಲೆ ಅಲ್ಲಿ ಕ್ಷೇತ್ರ ಮೂರ್ತಿಯಾಗಿ ವರಾಹದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ನಿನ್ನೆ ತೋರಿಸ್ತೆ ಸಾಯಂಕಾಲ ಫೋಟೋ. ಆ ಮಥುರಾ ನಗರಕ್ಕೆ ಹೋದಾಗ ಸಾಮಾನ್ಯವಾಗಿ ಯಾರು ನೋಡೋದೇ ಇಲ್ಲ. ಅದಿದೆ ಅಂತ ನಮಗ್ ಗೊತ್ತೇ ಇಲ್ಲ. ಅದಿದೆ ಅಂತ ಹೇಳಿ ನಾವು ಮಥುರಾ ಹೋದ್ರೆ ಯಾವ್ದೋ ಜೈಲು ಅದನ್ನ ನೋಡ್ಕೊಂಡು ಕೃಷ್ಣ ಹುಟ್ಟಿದ್ದಿಲ್ಲೇ ಅಂತ. ನಿಜವಾದ ಕೃಷ್ಣ ಹುಟ್ಟಿದ ಜಾಗ ಅಲ್ಲವೇ ಇಲ್ಲ. ಅದು ಬಿರ್ಲಾ ಮಂದಿರೋ, ಅದೆಲ್ಲ ಬಿರ್ಲಾ ಮಂದಿರೋ, ಟಾಟಾ ಬಿರ್ಲಾ ಕಟ್ಟಿದ್ದು ಅಂತ ನೋಡ್ಕೊಂಡ್ ಬರ್ತಿಲ್ಲ. ಹೋಗ್ಬೇಕಾದ ಜಾಗ. ಕಂಸನನ್ನ ಕೃಷ್ಣ ವಧೆ ಮಾಡಿ ಲೋಕದೃಷ್ಟಿಯಿಂದ ಆಯಾಸವನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಯಮುನಾ ನದಿಯ ಒಂದು ಘಟ್ಟ ಪ್ರದೇಶದಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ತಾರೆ. ಅದು ವಿಶ್ರಾಂತಿ ತೀರ್ಥ ಅಂತ ಆದಿರಾಜರು ಉಲ್ಲೇಖ ಮಾಡ್ತಾರೆ. ಮಖಕೋಟಿ ಸಹಸ್ರಾಣ ಮುಖಂ ಗಾನಯತೋ ಅಂತ. ಕೋಟಿ ಯಜ್ಞಯಾಗಾದಿಗಳನ್ನ ಮಾಡಿದ್ರು ಕೂಡ ಬರದೇ ಇರುವಂತಹ ಫಲ ಯಮುನಾ ನದಿಯ ವಿಶ್ರಾಂತಿ ಘಾಟಲ್ಲಿ ಸ್ನಾನ ಮಾಡಿಬಿಟ್ರೆ ಬಂದು ಬಿಡುತ್ತೆ. ನಾವು ಪ್ರೀವಿಯಸ್ ದ್ವಾದಶಿ ಅಲ್ಲೇ ಸ್ನಾನ ಮಾಡಿದ್ವಿ. ಅಲ್ಲೇ ವಿಶ್ರಾಂತಿ ತೀರ್ಥದಲ್ಲೇ ಸ್ನಾನ ಮಾಡಿದ್ವಿ. ಅಲ್ಲಿಂದ ಒಂದು 100 ಫೀಟ್ ದೂರದಲ್ಲೇ ವಲ್ಲಭಾಚಾರ್ಯರ ಪರಂಪರೆಯ ಒಂದು ದ್ವಾರಕಾಧೀಶ ಮಂದಿರ ಇದೆ. ಸುಮಾರು 1000 ವರ್ಷ ಹಳೆ ದ್ವಾರಕಾಧೀಶ ಮಂದಿರ. ಆ ದ್ವಾರಕಾಧೀಶ ಮಂದಿರದಿಂದ ಲೆಫ್ಟಿಗೆ ಹೋದ್ರೆ ಸ್ವಲ್ಪ ಅಪ್ ಹೋಗಿ ಆ ಮಠದ ಅಗ್ರಹಾರ ಬರುತ್ತೆ. ಅಗ್ರಹಾರದಲ್ಲಿ ಲೆಫ್ಟ್, ಸ್ಟ್ರೈಟ್ ಅಂಡ್ ಲೆಫ್ಟ್ 2 ಗುಡಿ ಇದೆ. ಒಂದು ಶ್ವೇತವರಾಹ, ಇನ್ನೊಂದು ವರಾಹದೇವರ ಗುಡಿ. ಅದರಲ್ಲಿ ಶ್ವೇತವರಾಹ ಸುಮಾರು 1,500 ವರ್ಷ ಹಳೆ ದೇವಸ್ಥಾನ. ಇನ್ನೂ ಒಳಗೆ ಹೋದ್ರೆ ಶುದ್ಧವಾದ ತೀರ್ಥ. ಆ ತೀರ್ಥದ ಪಕ್ಕದಲ್ಲೇ ಶತ್ರುಘ್ನ ಪ್ರತಿಷ್ಠೆ ಮಾಡಿದಂತ ವರಾಹದೇವರ ಗುಡಿ. ಪ್ರಾಚೀನವಾದ ಪ್ರತಿಮೆ.
ವರಾಹದೇವರು ತುಂಬಾ ಲಕ್ಷಣವಾಗಿದ್ದಾರೆ. ಮಥುರೆಗೆ ಹೋದಾಗ ಯಾರು ಹೋಗಲು ಅಂತಲ್ಲಿಗೆ ನಮಗೆ ಕನ್ಫ್ಯೂಸ್ ಆಗೋಯ್ತು. ದ್ವಾದಶಿ ಪಾಲನೆ ಆಗ್ತದೆ, ಬಸವಾಗ್ತಾ ಇದೆ, ಗುಡಿ ನೋಡ್ಕೊಂಡ್ ಬರೋಣ ವರಾಹದೇವರದ್ದು. ಅಲ್ಲಿ ಹೋದ್ರೆ ಒಂದು ಬ್ರಾಹ್ಮಣ ಬ್ರಷ್ ಮಾಡ್ತಾ ನಿಂತಿದ್ದಾರೆ. ಕೇಳಿದ್ವಿ, ವರಾಹದೇವರ ಗುಡಿ ಎಲ್ಲಿಂದ ಇಟ್ಟಿದ್ದಾರೆ? ಮಥುರೆಗೆ ಬರುವ ಕೋಟಿ ಜನದಲ್ಲಿ ಒಬ್ಬರೂ ಈ ಗುಡಿ ಕೇಳ್ಕೊಂಡು ಬರೋಣ, ನೀವು ಪುಣ್ಯ ಮಾಡಿದ್ರೆ ಅವ್ರು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಬ್ರಾಹ್ಮಣ ಕ್ಷೇತ್ರಸ್ಥ ಬ್ರಾಹ್ಮಣ ಯಾರು ಹೋಗೋದಿಲ್ಲ. ಈ ಹಾಲಲ್ಲಿ ಕಾಲ್ ಭಾಗ 25% ಇದೆ ಆ ದೇವಸ್ಥಾನ ಅಷ್ಟೇ. ಅಷ್ಟು ಪ್ರಾಚೀನವಾದ ಒಂದು ವರಾಹದೇವರು. ಅದನ್ನ ಲವಣಾಸುರನನ್ನ ಸಂಹಾರ ಮಾಡಿ ಮಥುರಾ ನಿರ್ಮಾಣ ಮಾಡಿದಾಗ ಕ್ಷೇತ್ರ ಮೂರ್ತಿ ಅಂತ ಪ್ರತಿಷ್ಠೆ ಮಾಡಿದ್ದು ಶತ್ರುಘ್ನ. ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಅಲ್ಲಿ ಹೋದಾಗ. ಅವನಾದ್ರೆ ಈ ಧುಂಧು ಸಮುದ್ರ ತೀರದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದ. ಅವನ್ದೇನು ಅಂದ್ರೆ ಮರಳಿನ ಒಳಗಡೆ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ, ಉಸಿರಾಡೋದಿಲ್ಲ. ವರ್ಷಕ್ಕೆ ಒಂದು ಸಲ ಉಸಿರಾಡ್ತಾನೆ. ವರ್ಷಕ್ಕೆ ಒಂದ್ಸಲ ಉಸಿರಾಡಿದಾಗ ಮರಳು ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಯಾವ ಬ್ರಾಹ್ಮಣನಿಗೆ ತಪಸ್ಸು ಮಾಡಕ್ ಆಗ್ತಾ ಇಲ್ಲ, ಉಸಿರಾಡಕ್ಕೂ ಆಗ್ತಿಲ್ಲ. ಆ ರೀತಿಯಾದಂತಹ ತೊಂದರೆಯನ್ನು ಕೊಡ್ತಿದೆ. ಹಾಗೆ ತೊಂದರೆಯನ್ನ ಕೊಡ್ತಿದ್ದಾನಪ್ಪ. ಏನಾದ್ರೂ ಮಾಡಿ ಆ ದುಂದುವನ್ನ ಸಂಹಾರ ಮಾಡ್ಬೇಕು ನೀನು ಅಂದಾಗ ಬೃಹದಶ್ವ ಅಂತಾನೆ, ನಾನು ಶಸ್ತ್ರವನ್ನ ಇಟ್ಟಿದ್ದೇನೆ, ನಾನು ಯುದ್ಧ ಮಾಡೋದಿಲ್ಲ, ನನ್ನ ಮಗನನ್ನ ಕಳಿಸ್ತೇನೆ ಅಂತಂದಾಗ ಅವನು ಕುವಲಯಾಶ್ವ ಕುದುರೆ ಮೇಲೆ ಕೂತ್ಕೊಂಡು 100 ಜನ ಮಕ್ಕಳ ಜೊತೆ ಯುದ್ಧ ಮಾಡ್ಬೇಕು ಅಂತ ಬಂದ್ರೆ ಆಕಾಶವಾಣಿ ಹೇಳ್ತು, ನಿನ್ನೊಬ್ಬನಿಂದ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ನಿನ್ನ ಒಳಗೆ ಸರ್ವೋತ್ತಮ ನಾರಾಯಣನ ಶಕ್ತಿ ಪ್ರವೇಶ ಆಗ್ಬೇಕು. ನಾರಾಯಣ ನಿನ್ನೊಳಗೆ ಪ್ರವೇಶ ಮಾಡ್ತಾನೆ. ಉದಂಕರ ಮೂಲಕ ನೀನು ಶುದ್ಧನಾಗುವುದಾಗ ಉದಂಕರು ಒಳ್ಳೆ ಗಂಗಾ ತೀರ್ಥ ಕರ್ಕೊಂಡು ಬಂದು ಅವನ ದೇಹವನ್ನು ಪರಿಶುದ್ಧವನ್ನಾಗಿ ಮಾಡ್ತಾರೆ. ಆಗ ದೇವರು ಪ್ರವೇಶ ಮಾಡ್ತಾ ದೇವರ ಶಕ್ತಿಯಿಂದ ನೀರಿನ ಒಳಗೆ ಪ್ರವೇಶ ಮಾಡಿ ಕುವಲಯಾಶ್ವ ಆ ದುಂದು ಎನ್ನುವಂತಹ ರಾಕ್ಷಸರನ್ನ ಸಂಹಾರ ಮಾಡಿದ್ದಕ್ಕೆ ಅವನಿಗೆ ಹೆಸರಾಯಿತು ದುಂದುಮಾರ. ಕುವಲಯಾಶ್ವ ಅವತ್ತಿನಿಂದ ದುಂದುಮಾರ ಅಂತ ಫೇಮಸ್ ಆಗ್ಬಿಟ್ಟು. ಯಾವ್ಯಾವುದೋ ಕಾಲದ ರಾಕ್ಷಸರನ್ನ ಯಾವ್ಯಾವೋ ಕೊಲ್ಲುವಂತ ಕ್ರಮ. ಅಂತಹ ಕುವಲಯಾಶ್ವನ ಮನೆಯಲ್ಲೇ ಅತ್ಯಂತ ಪ್ರಧಾನನಾಗಿರ್ತಕ್ಕ ಇನ್ನೊಬ್ಬ ರಾಜ, ಅವರೇ ಮಾಂಧಾತ. ಆ ಮಾಂಧಾತನ ತಂದೆ ಹೆಂಡತಿಗೆ ಸಂತಾನ ಆಗ್ಬೇಕು, ಯೋಗ್ಯವಾದ ಫಲ ಬರಬೇಕು ಅಂತ ಗುರುಗಳ ಆಶ್ರಮಕ್ಕೆ ಬಂದ್ರೆ ನೀರನ್ನ ಅಭಿಮಂತ್ರಣ ಮಾಡಿಕೊಟ್ಟಿದ್ದಾರೆ. ಅದನ್ನ ಹೆಂಡತಿ ಕೊಡು ಅಂದ್ರೆ ಇವನು ವಾಪಸ್ ಬರ್ಬೋದಾಗಿತ್ತು ಅಯೋಧ್ಯೆಗೆ. ಆಶ್ರಮದಲ್ಲೇ ಮಲಗಿಬಿಟ್ಟ. ದೇವತೆಗಳ ಸಂಕಲ್ಪ, ಅವನಿಗೆ ಬಾಯಾರಿಕೆ ಆಗುತ್ತೆ. ಬೇರೆ ನೀರು ಸಿಗ್ತಾ ಇರ್ತ, ಮಂತ್ರಭೂತವಾದ ಜಲವನ್ನೇ ಕುಡಿದು ಬಿಟ್ಟ. ಕುಡಿದಾಗ ಋಷಿಗಳಂತಾರೆ ಬೆಳಗ್ಗೆ, ಏನಯ್ಯ ಹೆಂಡತಿ ಕೊಡಬೇಕಾದ ಜಲ ನೀರು ಕುಡಿದಿದ್ದಿ, ಏನ್ ಕಥೆ ಅಂತ. ಭಗವತ್ ಸಂಕಲ್ಪ ಹೊರಗೆ ಬರುತ್ತೆ ಗರ್ಭ ಅಂತಂದಾಗ ಎಡ ಹೊಟ್ಟೆಯನ್ನ ಸೀಳಿ ಗರ್ಭ ಹೊರಗೆ ಬಂತು. ಈ ಮಗುವನ್ನು ಯಾರು ಕಾಪಾಡ್ತಾರೆ ಅಂದಾಗ ಇಂದ್ರದೇವರು ಬಂದು ತಮ್ಮ ಬೆರಳನ್ನ ಇಟ್ಟಿದ್ದಾರೆ. ನಾನು ಕಾಪಾಡಿಸ್ತೇನೆ ಇವನನ್ನ ಅಂತ ಆಗಿದ್ದಕ್ಕೆ ಆ ಚಕ್ರವರ್ತಿ ಭಗವಂತನ ಸನ್ನಿಧಾನ ಪಾತ್ರನಾಗಿ ಮಾಂಧಾತ ಅಂತ ಪ್ರಸಿದ್ಧನಾದ. ಮಹಾನುಭಾವರು ಸ್ಮರಣೆ ಮಾಡಬೇಕಾದ ರಾಜರುಗಳಲ್ಲೇ ಫಸ್ಟ್ ಹೆಸರು ಮಾಂಧಾತರು. ಭಾಗವತೋತ್ತಮರಲ್ಲಿ ಒಬ್ಬರು ಮಾಂಧಾತ ಚಕ್ರವರ್ತಿಗಳು. ಆ ಮಾಂಧಾತ ಚಕ್ರವರ್ತಿಗಳಿಗೆ ಬಿಂದುಮತಿ ಅಂತ ಹೆಂಡತಿ, ಶಶಬಿಂದು ಮಹಾರಾಜರ ಮಗಳು, ಅವಳು ಮಹಾನುಭಾವಳು. ಆ ಶಶಬಿಂದು ಮಹಾರಾಜರು ರುದ್ರದೇವರ ಜೊತೆಯಲ್ಲಿ 1000 ವರ್ಷ ಒಟ್ಟಿಗೆ ಊಟ ಮಾಡುವ ಭಾಗ್ಯವಿಂದ ಪಡೆದ ಮಹಾನುಭಾವರು. ನಿತ್ಯ ವಿಶಾಲ ಅಂತ ಒಂದು ಕ್ಷೇತ್ರ. ಇವತ್ತು ವಿಶಾಲವನ್ನು ನಾವು ಬದರಿ ಅಂತ ಕರೀತೇವೆ. ನಮ್ಮ ಕಣ್ಣಿಗೆ ಕಾಣುವಂತಹ ಬದರಿ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಜೈ ಬದರಿ ವಿಶಾಲ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ಅದು ವಿಶಾಲ ಕ್ಷೇತ್ರ. ನಾವು ನೋಡುವಂತದ್ದು ವಿಶಾಲ ಕ್ಷೇತ್ರ. ಅದಕ್ಕಿಂತ ಇದ್ದ ಮೇಲೆ ಊರ್ಧ್ವ ಬದರಿಕಾಶ್ರಮ ಇದೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಆ ವಿಶಾಲ ಕ್ಷೇತ್ರದಲ್ಲಿ ಅಲಕ ಅಂತ ಒಂದು ನದಿ ಹರಿಯುತ್ತೆ. ಎಲ್ಲಿಂದ ಬರುತ್ತೆ? ಕುಬೇರನ ನಗರ ಅಲಕಾಪುರಿ ಅಂತ ಅದರ ಹೆಸರು. ಆ ಅಲಕಾಪುರಿಯಲ್ಲಿ ಹುಟ್ಟಿ ಹರಿಯುವ ನದಿ ಅಲಕಾ ನದಿ. ಅದನ್ನೇ ನಾವೇನ್ ಕರಿತೇವೆ? ಅಲಕನಂದ. ಆ ಅಲಕನಂದೆಯೇ ನಂದಾಕಿನಿ, ಭಾಗೀರಥಿ ಮೊದಲಾದಂತಹ ನದಿಗಳ ಜೊತೆಯಲ್ಲಿ ಸೇರಿಕೊಂಡು ದೇವಪ್ರಯಾಗದಿಂದ ಗಂಗಾ ಅಂತ ಆಗ್ತಾಳೆ.
ಋಷಿಕೇಶ ಹರಿದ್ವಾರಗಳಲ್ಲಿ ಹರಿದು ಆ ದೇವಿ ಗಂಗಾ ಅಂತ ಅವಳಿಗೆ ಹೆಸರಂತ ಬರುತ್ತೆ. ಆ ಅಲಕಾ ನದಿಯಲ್ಲಿ 36,000 ವರ್ಷಗಳ ಕಾಲ ಸ್ನಾನವನ್ನ ಮಾಡಿ ಉಪವಾಸದಿಂದ ತಪಸ್ಸನ್ನ ಮಾಡ್ತಾನೆ ದಶಬಿಂದು ಮಹಾರಾಜ. ಹಾಗೆ ತಪಸ್ಸನ್ನ ಮಾಡಿದ್ದಕ್ಕೆ ಅದರಿ ನರನಾರಾಯಣ ದೇವರ ಪ್ರತ್ಯಕ್ಷ ಆಗುತ್ತೆ. ಏನ್ ಬೇಕಪ್ಪ ನಿನಗೆ ವರ ಅಂತ ಕೇಳಿದಕ್ಕೆ ಉತ್ತಮರ ಪಂಕ್ತಿಯಲ್ಲಿ ಕೂತು ಊಟ ಮಾಡಬೇಕು ಅಂತ ಆಸೆ ಮನಶುದ್ಧಿ. 36,000 ವರ್ಷ ತಪಸ್ಸು ಮಾಡಿ ದೇವರ ಸಾಕ್ಷಾತ್ಕಾರವನ್ನು ಪಡೆದು ಏನು ವರ ಕೇಳಿದಾದ್ರೆ ಉತ್ತಮರ ಪಂಕ್ತಿಯಲ್ಲಿ ಕೂತು ಊಟ ಮಾಡಬೇಕಂತ ಆಸೆ. ಮನಶುದ್ಧಿಯಾಗಿ ನಾರಾಯಣ ನಿನ್ನ ಜ್ಞಾನ ವಿಶೇಷವಾಗಿ ಬರುತ್ತೆ, ನನಗೆ ಏನ್ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ನಿನ್ ಕೈಲಾಸ ಕಳಿಸ್ತೇನೆ, ನನಗೆ ರುದ್ರದೇವರು ಮಾಡಿದ ನೈವೇದ್ಯವನ್ನ ನೀವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಆ ಭಾಗ್ಯವನ್ನ ನಾರಾಯಣ ದೇವರು ಶಶಬಿಂದು ಮಹಾರಾಜರಿಗೆ ಕೊಡ್ತಾರೆ. ಅಂದ್ರೆ ಯೋಗ್ಯರ ಸಂಪರ್ಕ ಹೇಗಾಗ್ಬಿಡುತ್ತೆ ಅಂತ. ರುದ್ರದೇವರು ನರಸಿಂಹದೇವರಿಗೆ ಮಾಡಿದ ನೈವೇದ್ಯವನ್ನ ರುದ್ರದೇವರ ಪಕ್ಕದಲ್ಲಿ ಕೂತ್ಕೊಂಡು ಪಾರ್ವತಿ ದೇವಿ ಬಡಿಸಿದಾಗ ಊಟ ಮಾಡಿದ ಮಹಾನುಭಾವರು ಶಶಬಿಂದು ಮಹಾರಾಜರು. ಅಂತಹ ಪರಿಶುದ್ಧವಾದ ಅನ್ನ ಜೀರ್ಣವಾಗಿ ರೇತಸ್ಸಾಗಿ ಪರಿಣಾಮ ಹೊಂದಿ ಅಲ್ಲಿಂದ ಹುಟ್ಟಿ ಬಂದ ಮಹಾನುಭಾವಳೇ ಇಂದುಮತಿ ದೇವಿ. ಹೆಸರು ಹೇಳಲಿಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಅಂತಹ ಇಂದುಮತಿ ದೇವಿಯನ್ನ ಮದುವೆ ಮಾಡ್ತಿರ್ತಾರೆ. ಮದುವೆ ಮಾಡಿಕೊಂಡ ಮೇಲೆ ಅಲ್ಲಿ 2 ಗಂಡು 50 ಹೆಣ್ಣು. 50 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು ಯಾರ್ಯಾರು? ಗುರುಪುತ್ಸ ಮುಚುಕುಂದ ಅಂತ 2 ಗಂಡು ಮಕ್ಕಳು, 50 ಮಂದಿ ಹೆಣ್ಣು ಮಕ್ಕಳು. ಅದರಲ್ಲಿ ಒಬ್ಬ ಮುನಿಗಳು, ಮಹಾನುಭಾವರಾದ ಮುನಿಗಳು. ನಾನು ಕಣ್ಣು ಬಿಟ್ರೆ ಪ್ರಪಂಚ ಎಲ್ಲ ಹಾಳಾಗಿದೆ ಅಂತಿರ್ತೀವಲ್ಲ, ಎಲ್ಲ ಹಾಳಾಗಿದೆ ಅಂತ ಮನಸ್ಸೊಳಗೆ ಹಾಳಾಗಬಾರ್ದು ಅಷ್ಟೇ, ಹೊರಗೆ ಏನಾದ್ರೂ ಹಾಳಾಗ್ಲಿ. ಅವ್ರೇನ್ ಮಾಡ್ತಾರೆ, ಕಣ್ಣು ಬಿಟ್ರೆ ಕಾಮಕ್ರೋಧಾದಿಗಳೇ ಜಾಸ್ತಿ ಇದೆ, ನನಗೆ ಇಂಟ್ರೆಸ್ಟ್ ಇಲ್ಲ, ಜನಗಳೇ ಇಲ್ಲದ ಜಾಗದಲ್ಲಿ ಕೂತ್ಕೊಂಡು ನಾನು ತಪಸ್ಸು ಮಾಡ್ತೀನಿ ಅಂತ ನದಿಯ ಒಳಗಡೆ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು 1000 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಒಂದು ದಿವಸ ಕಣ್ಣು ತೆಗೆದು ನೋಡ್ತಾರೆ ಸೌಭರಿ ಮಹಾಮುನಿಗಳು. ಕಣ್ಣು ತೆಗೆದು ನೋಡಿದ್ರೆ 2 ಮೀನುಗಳು ಪರಸ್ಪರ ಮೈಥುನ ಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ವಿಕಾರ ಹೇಗ್ ಬೇಕಾದ್ರೂ ಆಗ್ಬೋದು ಮನುಷ್ಯನಿಗೆ. ಅದಕ್ಕೆ ತಿನ್ನುವ ಪದಾರ್ಥಗಳ ಜೊತೆಯಲ್ಲಿ 24 ಗಂಟೆ ಇರಬಾರದು ಅನ್ನೋದು. ಯಾವಾಗ ಬೇಕಾದ್ರೂ ವಿಕಾರ ಆಗ್ಬೋದು. ಏನ್ ನೋಡಿದಾಗ, ಕೇಳಿದಾಗ, ಮುಟ್ಟಿದಾಗ ಮನುಷ್ಯನಿಗೆ ವಿಕಾರಕ್ಕೆ ಇದೇ ಇಲ್ಲ, ಸಾಧ್ಯ ಇಲ್ಲ. ಎಂಥ ಅವಕಾಶ ಮಿಸ್ ಮಾಡ್ಕೊಂಡೆ ನಾನು ಅಂತ ಹೇಳಿ ಮದುವೆ ಆಗ್ಬೇಕು ನಾನು ಆಲೋಚನೆ ಮಾಡ್ಕೊಂಡು ಎಲ್ಲಿ ಬಂದ್ರು, ಅವತ್ತಿನ ಚಕ್ರವರ್ತಿ ಮಹಾರಾಜ ಬಾಂಧಾತೃಗಳ ಮನೆಗೆ ಬಂದ್ರು. ಅಪ್ಪ ನಿಂಗೆ 50 ಜನ ಹೆಣ್ಮಕ್ಳಂತೆ, ನನಗೊಬ್ಬರನ್ನ ಕೊಟ್ಟು ಮದುವೆ ಮಾಡ್ತೀಯ? ಅವನಿಂದ ತುಂಬಾ ವಯಸ್ಸಾಗ್ಬಿಟ್ಟಿದೆ ಇವರಿಗೆ. ಚಿಕ್ಕ ಹೆಣ್ಮಕ್ಳು ಹೆಂಗ್ ಕೊಡೋದು ಸ್ವಾಮಿ? ಅಂತಃಪುರಕ್ಕೆ ನೀವೇ ಹೋಗ್ರಿ, ನಿಮ್ಮನ್ನ ಯಾರು ಮುಖ್ಯ ಮಾಡ್ತಾರೆ? ಮದುವೆ ಮಾಡಿ. ಮುಚ್ಚುಕುಂದ ನನ್ನ ಹತ್ರ ಬಾಂಧಾತ ನನ್ನ ಹತ್ರಕ್ಕೆ ಆಟ ಆಡ್ತಾ ಇದ್ಯಾ ಅಂತ ಹೇಳಿ ಪರಮ ಸುಂದರವಾದ ರೂಪವನ್ನ ಸ್ವೀಕಾರ ಮಾಡ್ಕೊಂಡು ಹೋದ್ರೆ 50 ಜನ ಹೆಣ್ಮಕ್ಳು ಇವ್ರನ್ನೇ ಮದುವೆ ಆಗಿ. ಅದಕ್ಕೊಂದು ಕಾರಣ ಇದೆ. ಅವರಿಗೆ ಉಪಮರ್ದಂಚ ಅಂತ ಒಂದು ಸೂತ್ರ ಇದೆ ನಮ್ಮ ಸೂತ್ರಗಳಲ್ಲಿ. ಎಷ್ಟು ಜನ್ಮಗಳ ಪ್ರಾರಬ್ಧ ಇರುತ್ತೆ ಅದನ್ನ ಮಹಾನುಭಾವರಾದ ಜ್ಞಾನಿಗಳು ಒಂದೇ ಜನ್ಮದಲ್ಲಿ ಅಷ್ಟು ಪ್ರಾರಬ್ಧವನ್ನು ಕಳ್ಕೊಂಡಿರ್ತಾರೆ. ಆದ್ರೆ ಅವರಿಗೆ ಮೋಕ್ಷದಲ್ಲಿ ಆನಂದ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಶಾಸ್ತ್ರ. ಅದರಂತೆ ಇಲ್ಲಿ ಸೌಭರಿಗಳಿಗೆ 50 ಜನ್ಮಗಳ ಪ್ರಾರಬ್ಧ ಇತ್ತು. ಅದನ್ನ 50 ಹೆಣ್ಣು ಮಕ್ಕಳನ್ನ ಒಟ್ಟಿಗೆ ಮದುವೆ ಮಾಡ್ಕೊಂಡು 50 ಶರೀರವನ್ನ ಸ್ವೀಕಾರ ಮಾಡಿಕೊಂಡು ಆ ಪ್ರಾರಬ್ಧವನ್ನು ಕಳ್ಕೊಂಡ್ರು ತಿಳಿಸ್ಕೊಡ್ತಾರೆ ಶಾಸ್ತ್ರದಲ್ಲಿ. ಮದುವೆ ಮಾಡ್ಕೊಂಡು 50 ಜನಗಳನ್ನ ಮದುವೆ ಮಾಡ್ಕೊಡ್ತಾರೆ ಮಾಂಧಾತ. ಇನ್ನು 2 ಗಂಡು ಮಕ್ಕಳಿದ್ದಾರೆ. ಮುಚುಕುಂದ ಮಹಾನುಭಾವ, ದೇವತೆಗಳಿಗೆ ದೈತ್ಯರಿಗೆ ಯುದ್ಧವಾದಾಗ ದೇವತೆಗಳಿಗೆ ಸಹಾಯವನ್ನು ಮಾಡಿ, ದೇವತೆಗಳು ಏನು ವರ ಕೇಳಿದ್ರು ಅಂತಂದ್ರೆ ನನಗೆ ನಿದ್ದೆ ಮಾಡಬೇಕು ಅಂತ ಕೇಳ್ಬಿಟ್ಟ. ಹೇಗಿರುತ್ತೆ ನೋಡಿ, ಮಾಂಧಾತೃ ಇಂದುಮತಿ ದೇವಿಯ ಮಗ ನಿದ್ದೆ ಮಾಡಬೇಕು ನಾನು ದೇವತೆಗಳಂತ 1000 ಕೇಳ್ಬಿಟ್ಟಪ್ಪ. ನಾರಾಯಣ ಅಂದ್ರು, ನಾನ್ ನೋಡ್ಕೊಳ್ತೀನಿ. ಎಷ್ಟು ದಿನ ಮಲಗ್ಲಿ? 27 ಮಹಾಯುಗಗಳ ಕಾಲ ನಿದ್ದೆ ಮಾಡ್ಲಿ ಅವನು.
28ನೇ ದ್ವಾಪರದಲ್ಲಿ ನಾನು ಕೃಷ್ಣನಾಗಿ ಅವತಾರ ಮಾಡಿ ಉದ್ಧಾರ ಮಾಡ್ತೀನಿ ಅವನಿಂದ ಅಂತ ಮುಚ್ಚುಕುಂದ ಮಥುರೆಯ ಹೊರಗಡೆ ಒಂದು ಗುಹೆಯಲ್ಲಿ ಬಂದು ಮಲಗಿಬಿಟ್ಟಿದ್ದ. ಇನ್ನು ಕುರುಗುತ್ಸ ಮಹಾರಾಜ, ಆ ಕುರುಗುತ್ಸ ಮಹಾರಾಜರಿಗೆ ಹೆಣ್ಣು ತರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ತರುವುದು ಹೆಣ್ಣನ್ನ ಅಂತ ನೋಡಿದ್ರೆ ಬ್ರಹ್ಮದೇವರ ಮಾನಸ ಕನ್ನಿಕೆಯರು ಅಂತ ತುಂಬಾ ಜನ ಇದ್ರು, ಮಾನಸ ಪುತ್ರಿಯರು. ಆ ಮಾನಸ ಪುತ್ರಿಯರಲ್ಲಿ ಒಬ್ಬಳು ನರ್ಮದಾ ನದಿಯಿಂದ ನಾವೇನ್ ಕರೀತೇವೆ ಇವತ್ತು ಅಮರಕಂಟಕ ಅಂತ ಒಂದು ಪ್ರದೇಶ. ಆ ಅಮರಕಂಟಕ ಅನ್ನುವ ಪ್ರದೇಶದಿಂದ ಹುಟ್ಟಿ ಹರಿಯುವಂತಹ ದೊಡ್ಡ ನದಿ, ನಿತ್ಯ ಸ್ಮರಣೆ ಮಾಡಬೇಕಾದಂತಹ ನದಿಗಳಲ್ಲಿ ಒಂದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಅನ್ನುವಾಗ ಅದರಲ್ಲಿ ಒಂದು ನರ್ಮದಾ. ಕಾವೇರಿಯಲ್ಲಿ ಪ್ರತಿ ತುಲಾಮಾಸಕ್ಕೆ ಗಂಗಾ ಸನ್ನಿಧಾನ ಇಲ್ಲಿ ಬಂದ್ರೆ ನರ್ಮದಾ ನದಿಯಲ್ಲಿ ಮಹಾಭಾರತ ಆದೇಶ ಮಾಡುತ್ತೆ. ಅನುಶಾಸನ ಪರ್ವದಲ್ಲಿ ನರ್ಮದಾ ನದಿಯಲ್ಲಿ ಬ್ರಹ್ಮದೇವರು ನಿತ್ಯ ಅವಗಾಹನ ಸ್ನಾನ ಮಾಡಬೇಕು ಅಂತ ಆಸೆ ಪಡ್ತಾರೆ. ನನ್ನ ಮನಸ್ಸಿನಿಂದ ಹುಟ್ಟಿದ ಪರಿಶುದ್ಧವಾದ ನದಿಗಳು ನರ್ಮದೆ ಪ್ರಧಾನಗಳು ಅಂತ ಹೇಳಿ ಬ್ರಹ್ಮದೇವರು, ರುದ್ರದೇವರು, ನಾರದರು, ಸನಕಾದಿಗಳು, ನಮಸ್ತ ದೇವತೆಗಳು, ಋಷಿಗಳು, ಸಿದ್ಧರು ಎಲ್ಲರೂ ಕೂಡ ನಿತ್ಯ ಅವಗಾಹನ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಡುವಂತಹ ಒಂದು ನದಿ ಇದ್ರೆ ಅದು ನರ್ಮದಾ ನದಿ ಅಂತ ಮಹಾಭಾರತ ಹೇಳುತ್ತೆ. ಅಂತಹ ನರ್ಮದಾ ನದಿಗೆ ಅಭಿಮಾನಿಯಾದಂತಹ ನರ್ಮದಾ ದೇವಿ ಇವನಿಗೆ ಯೋಗ್ಯವಾದ ಕನ್ಯೆ ಅಂತ ಮದುವೆ ಮಾಡ್ಕೊಂಡ್ರು. ನಮ್ಮಲ್ಲಿ ನದಿ ದೇವತೆಗಳನ್ನ ಮದುವೆ ಆಗುವ ತುಂಬಾ ಜನ ಇದ್ದಾರೆ. ಸಂತನು ಒಬ್ಬನೇ ಅಲ್ಲ, ಸಂತನು ಗಂಗೆಯನ್ನ ಮದುವೆ ಆದ್ರೆ ಅಲ್ಲಿಂದ ಇನ್ನು ಪೂರ್ವದಲ್ಲಿ ಇನ್ನು ಅನೇಕ ರಾಜರು ಅನೇಕ ನದಿಗಳನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಚಂದ್ರವಂಶದ ಒಬ್ಬ ರಾಜ ತಪತಿ ನದಿಯನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಏನಾಗಿದೆ, ನರ್ಮದಾ ನದಿಯನ್ನ ನರ್ಮದಾ ದೇವಿಯನ್ನ ಮದುವೆ ಮಾಡ್ಕೊಂಡಿದ್ದಾರೆ. ನರ್ಮದಾ, ಅದಕ್ಕೆ ನರ್ಮದಾ ನದಿಯ ಸ್ಮರಣೆ ಯಾವಾಗ ಮಾಡಬೇಕಂತೆ. ನರ್ಮ ಅಂದ್ರೆ ಪರಿಶುದ್ಧವಾದದ್ದು ಅಂತ. ನರ್ಮ ಅಂದ್ರೆ ಏನು? ಶುದ್ಧವಾದದ್ದು, ಸಂತೋಷವಾದದ್ದು, ಆನಂದವಾದದ್ದು ಮಾತು, ಅದನ್ನ ಕೊಡ್ತಾಳೆ. ಯಾರ ಜೊತೆಯಲ್ಲಿ? ಯಾವ ನದಿಯಲ್ಲಿ ನಾವು ಸ್ನಾನ ಮಾಡುವುದರಿಂದ ಸ್ವರ್ಗಲೋಕದ ಜನಗಳ ಜೊತೆಯಲ್ಲಿ ಒಳ್ಳೆ ಮಾತಾಡುವಂತ ಅವಕಾಶ ಕೊಡ್ತಾಳೆ. ಸ್ವಾವಗಾಹನ ಮಾತ್ರೇಣ ಯಾ ಸ್ವರ್ಗ ವನಿತಾ ಜನೇ ಸಹ ನರ್ಮಗಿರಾತ್ರಿ ಅಚೇತಾಂ ನರ್ಮದಾ ನದಿ ಅಂತ ತೀರ್ಥಕೃತದಲ್ಲಿ ರಾಜರಾಜ ಸ್ವಾಮಿಗೆ ಸ್ತೋತ್ರ ಮಾಡ್ತಾರೆ. ನರ್ಮದಾ ನದಿ ಜೊತೆಯಲ್ಲಿ ಮದುವೆ ಆಗಿದೆ ಕುರುಗುತ್ಸ ಮಹಾರಾಜರಿಗೆ. ಅವರಿಬ್ಬರಿಗೆ ಹುಟ್ಟಿ ಬಂದವರೇ ತ್ರಸದ್ದಸ್ಯು ಮಹಾರಾಜ. ಆ ತ್ರಸದ್ದಸ್ಯು ಮಹಾರಾಜರ ಹೆಸರನ್ನ ಕೇಳಿಬಿಟ್ರೆ ಸಾಕು, ದೈತ್ಯರೆಲ್ಲ ಹೆದರಿ ಓಡಿ ಬಿಡ್ತಿದ್ರಂತೆ. ರಾವಣನಿಗೆ ಹೆದರಿಕೆಯನ್ನ ಕೊಟ್ಟ ಒಬ್ಬ ರಾಜ ಇದ್ರೆ ಅವನು ತ್ರಸದ್ದಸ್ಯು ರಾಜ. ಅವನ ಹೆಸರೇ ತ್ರಸದ್ದಸ್ಯು. ದಸ್ಯು ಅಂದ್ರೆ ಶತ್ರುಗಳು, ಅವರಿಗೆ ತ್ರಸತ್, ಅವರಿಗೆ ತೊಂದರೆಯನ್ನ ಕೊಟ್ಟು ಭಯ ಉಂಟು ಮಾಡುವ ರಾಜ ತ್ರಸದ್ದಸ್ಯು ಮಹಾರಾಜ. ನರ್ಮದಾ ದೇವಿಯ ಪ್ರೀತಿಯ ಮಗ. ಆ ವಂಶದಲ್ಲಿ ಇನ್ನು ಪೂರ್ವದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರೇ ಸತ್ಯವ್ರತ ರಾಜರು. ಆ ಸತ್ಯವ್ರತ ರಾಜರು ಏನ್ ಮಾಡ್ಬಿಡ್ತಾರೆ, ಅವರು ಕೂಡ ಇದೆ ಕಥೆ. ಅಪ್ಪನ ಮಾತನ್ನ ಅವರು ಕೇಳಲಿಲ್ಲ. ಅಪ್ಪನ ಮಾತನ್ನ ಅವರು ಕೇಳಲಿಲ್ಲ ಅಂತ ಹೇಳಿ ಅವರಿಗೆ ಏನ್ ಮಾಡ್ಬಿಟ್ರು, ನೀನು ಅಪ್ಪನ ಮಾತನ್ನ ಕೇಳಲಿಲ್ಲ, ಹೊರಗೆ ಹಾಕ್ಬೇಕು. ಹೊರಗೆ ಹಾಕ್ಬೇಕು ಅಂತಂದಾಗ ಅದಕ್ಕೆ ಮಾಡಿ ತಪ್ಪೇನು? ಸುಮ್ಮನೆ ಏನೋ ಆಟ. ಅವ್ರ ಊರಲ್ಲಿ ಮದುವೆ ಆಗುವಾಗ ಮದುವೆ ಕಂಪ್ಲೀಟ್ ಆಗೋದು ಯಾವಾಗ ಅಂತ ಬಹಳ ಕಷ್ಟ ಇದನ್ನು ಹೇಳೋ ಹಾಗೆ ಇವತ್ತಿನ ಕಾಲಕ್ಕೆ. ಮದುವೆ ಕಂಪ್ಲೀಟ್ ಆಗೋದು ಯಾವಾಗ? ನಾವಂತೀವಿ ಅಂತರ ಪಟ್ಟು ತೆಗೆದು ಮಾಡಿಬಿಟ್ರೆ ಮದುವೆ ಕಂಪ್ಲೀಟ್ ಆಯ್ತು. ಅದು ಕೆಲವು ಸಂಪ್ರದಾಯಗಳು. ಮತ್ತೆ ಕೆಲವು ಸಂಪ್ರದಾಯದಲ್ಲಿ ಮಾಂಗಲ್ಯ ಬಂಧನ ಆಗ್ಬಿಟ್ರೆ ಮದುವೆ ಕಂಪ್ಲೀಟ್ ಆಯ್ತು. ಶಾಸ್ತ್ರೀಯವಾಗಿ ಮದುವೆ ಕಂಪ್ಲೀಟ್ ಆಗೋದು ಯಾವಾಗ? ಸಪ್ತಪದಿ 7ನೇ ಹೆಜ್ಜೆಯನ್ನ ತುಳಿದ ಮೇಲೆ ಆ ಮದುವೆ ಕಂಪ್ಲೀಟ್ ಆಯ್ತು. ಅದು ಶಾಸ್ತ್ರ. ಈ ಸತ್ಯವ್ರತ ಏನ್ ಮಾಡ್ಬಿಟ್ಟ, ಅವ್ರ ಊರಲ್ಲಿ ಒಂದು ಮದುವೆ ಆಗ್ತಾ ಇದೆ. ಮದುವೆ ಆಗುವಾಗ ಮಾಂಗಲ್ಯ ಬಂಧನ ಆಗಿದೆ, ಸಪ್ತಪದಿ ಇನ್ನು ಆಗಿದೆ, ಏನೋ ತಮಾಷೆಗೆ ಅಂತ ಹುಡುಗಿ ಎತ್ಕೊಂಡೇ ಬಂದ್ಬಿಟ್ಟ ಹುಡುಗಿಯನ್ನ ಎತ್ತುಕೊಂಡು ಬಂದದ್ದಕ್ಕೆ ಎಲ್ಲ ಕಂಪ್ಲೇಂಟ್ ಕೊಟ್ರೆ ರಾಜನೇ ಕಾಪಾಡಿಸ್ಬೇಕಾಗುತ್ತೆ. ಹುಡುಗಿ ನಮ್ದಿರು
ಅಂತ ಆಲೋಚನೆ ಮಾಡಿದಾಗ ಅವರಪ್ಪ ಏನಂತ ಆಚೆ ಹಾಕ್ಬಿಡ್ತಾರೆ. ವಸಿಷ್ಠರು ಅದಕ್ಕೆ ಓಕೆ ಅಂದ್ಬಿಟ್ಟು ಅವನಿಗೆ ಕೋಪ. ವಸಿಷ್ಠರೇ, ಶಾಸ್ತ್ರೀಯವಾಗಿ ಮದುವೆ ಕಂಪ್ಲೀಟ್ ಆಗೋ ಸಪ್ತಪದಿ ಆದ್ಮೇಲೆ ಸಪ್ತಪದಿ ಇನ್ನು ಆಗಿಲ್ಲ, ನಾನೇನವಳು ಮದುವೆ ಮಾಡ್ಕೊಳ್ಬೇಕು ಸುಮ್ಮನೆ ಎತ್ಕೊಂಡ್ ಬಂದೆ, ನಾನು ವಾಪಸ್ ಕೊಡ್ತಾ ಇದ್ದಲ್ಲ, ನನ್ನ ಊರಿಂದ ಆಚೆ ಹಾಕ್ಬಿಟ್ರಿ ನೀವು ಅಂತ ವಸಿಷ್ಠರ ಮೇಲೆ ತುಂಬಾ ದ್ವೇಷ, ತುಂಬಾ ಕೋಪ ಬೆಳೆಸ್ಕೊಂಡೆ ಸತ್ಯವ್ರತ ರಾಜ. ನಾನ್ ಎಲ್ಲಿ ಹೋಗ್ಲಿ ಅಪ್ಪ ಅಂತ ಕೇಳ್ದ. ಊರಿಂದ ಆಚೆ ಹೋಗುವುದಲ್ಲ, ನಾನ್ ಎಲ್ಲಿ ಹೋಗ್ಲಿ ಅಂದಿದ್ದಕ್ಕೆ, ನಾಯಿ ತಿನ್ನುವ ಜೊತೆಯಲ್ಲಿ ವಾಸ ಮಾಡು ನೀನು, ಏನಾಗು ನೀನು ಸ್ವಭಾಕರ ಜೊತೆಯಲ್ಲಿ ನೀನು ವಾಸ ಮಾಡು. ಪ್ರಾಬ್ಲಮ್ ಆಯ್ತು. ಆಯ್ತು, ಹಾಗೆ ಆಗ್ಲಿ ಇಂದ್ರ ಸ್ವಭಾಕರ ಜೊತೆಯಲ್ಲಿ ವಾಸ ಮಾಡೋ ಕಾಲಕ್ಕೆ ಸತ್ಯವಂತ ಅಂದ್ರೆ ಇವನು ಮದುವೆಯಾದ ಹುಡುಗಿಯನ್ನ ಅಪಹಾರ ಮಾಡುವಂತ ಬಂದದ್ದಲ್ಲ. ಶಾಸ್ತ್ರೀಯವಾಗಿ ಸಪ್ತಪದಿ ತುಳಿಯದೇ ಹುಡುಗಿ ತಂದದ್ದಕ್ಕೆ 12 ವರ್ಷ ಆ ಊರಲ್ಲಿ ಮಳೆನೇ ಬರ್ಲಿಲ್ಲ. ಈ ಕಥೆ ಎಲ್ಲ ದುಷ್ಟರಿಗೆ ಸಿಕ್ಬಿಟ್ರೆ ಕೈಗೆ, ನಾನು ಮಾಡಿ ತಪ್ಪೇ ಇಲ್ಲ ಸಮರ್ಥನೆ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ. ಇನ್ನು ಮಾಂಗಲ್ಯ ಕಟ್ಟಿಲ್ಲ, ನಾನು ಬಂದೆ, ಹಾಗೆಲ್ಲ ಹೇಳಲಿಕ್ಕೆ ಅವಕಾಶ ಆಗುವಂತೆ. ದುಷ್ಟರಿಗೆ ಒಳ್ಳೆಯ ಸಿಕ್ಕಿದ್ರು ಕೆಟ್ಟದ್ದಕ್ಕೆ ಯೂಸ್ ಮಾಡ್ತಿರ್ತಾರೆ. ಇಂದ್ರದೇವರು ಮಳೆನೇ ಕೊಡ್ಲಿಲ್ಲ 12 ವರ್ಷ. ಆ ಟೈಮಲ್ಲೇ ವಿಶ್ವಾಮಿತ್ರರು ತಪಸ್ಸು ಮಾಡಬೇಕು ಅಂತ ಕಾಡಿದ್ರು. ಅಲ್ಲಿ ವಿಶ್ವಾಮಿತ್ರರ ಹೆಂಡತಿ ಅವರ ಮಕ್ಕಳನ್ನ ಹೆಂಗ್ ಕಾಪಾಡಬೇಕು ಅಂತ ಗೊತ್ತಾಗಿದೆ. ಅದರಲ್ಲಿ ಮಧ್ಯದ ಮಗನ ಕಂಠಕ್ಕೆ ಹಗ್ಗವನ್ನ ಕಟ್ಟಿ ನೇತಾಕಿ, ಈ ಮಗುವನ್ನು ಯಾರು ಕೊಂಡ್ಕೊಳ್ತೀರ, ಕೊಂಡ್ಕೊಂಡು ತಿಳ್ಕೊಡಿ, ನಾನು ಮಕ್ಕಳನ್ನ ಸಾಕ್ಬೇಕು ಅಂತ ಅದಕ್ಕೆ ಬಿಡ್ತಾರೆ. ಈ ಸತ್ಯವ್ರತ ರಾಜ ಏನ್ ಮಾಡಿದ, ಅಯ್ಯಯ್ಯೋ ವಿಶ್ವಾಮಿತ್ರರ ಮಕ್ಕಳನ್ನ ಇದ್ ಮಾಡ್ತಾ ಇದಾರಲ್ಲ, ಕಂಠಕ್ಕೆ ಹಗ್ಗವನ್ನ ಬಿಗಿದಿದ್ದಾರಲ್ಲ ಅಂತ ಅವ್ರು ಏನ್ ಮಾಡ್ತಾನೆ, ಕಂಠಕ್ಕೆ ಬಿಗಿದ ಹಗ್ಗವನ್ನ ತೆಗೆದು ಅವರನ್ನ ಕಾಪಾಡಿದ. ನನ್ನ ಮಗು ಅಂತ ಸ್ವೀಕಾರ ಮಾಡಿಕೊಂಡು ಚೆನ್ನಾಗಿ ವಿಶ್ವಾಮಿತ್ರರ ಹೆಂಡತಿಯನ್ನ ಮಕ್ಕಳನ್ನ ಆಹಾರ ಕೊಟ್ಟು ಕಾಪಾಡುದ ಅಂದ್ರೆ, ಕಾಡಲ್ಲಿ ಬೇಟೆಯಾಡಿ ಗಂಡಸರಿಲ್ಲದ ಆಶ್ರಮಕ್ಕೆ ಪ್ರವೇಶ ಮಾಡಬಾರ್ದು ಅಂತ ಶಾಸ್ತ್ರ. ಅವರ ಆಶ್ರಮದ ಬಾಗಿಲಿಗೆ ಪದಾರ್ಥ ಇಟ್ಬಿಡೋದು. ವಿಶ್ವಾಮಿತ್ರರು ಬರೋ ತನಕ ಅದನ್ನ ಅವರು ತಗೊಂಡು ಮಾಡ್ಕೊಂಡು ತಿನ್ನೋದು. ಹಾಗೆ ಕಾಪಾಡೋದು. ಯಾವ ಮಗುವನ್ನ ಕಾಪಾಡಿದ್ರು ಆ ಮಹಾನುಭಾವರೇ ಪ್ರಸಿದ್ಧರಾದ್ರು. ಏನಂತ, ಗಾಲವ ಮಹಾಮುನಿಗಳು ಅಂತ ಹೇಳಿ ಅವರು ಪ್ರಸಿದ್ಧರಾದ್ರು. ಅವರು ಆ ಗಾಲವ ಮಹಾಮುನಿಗಳು ನಿತ್ಯ ತೀರ್ಥ ಅಂತ ಒಂದು ವಿಸ್ತರಣೆ, ಅದಕ್ಕೆ ವರಾಹ ತೀರ್ಥ ಅಂತಲೂ ಕರೀತಾರೆ. ನಿತ್ಯ ತೀರ್ಥ ಅಥವಾ ವರಾಹ ತೀರ್ಥ. ಆ ತೀರ್ಥದಲ್ಲಿ ಸ್ನಾನ ಮಾಡಿ ಅನೇಕವನ್ನ ಮಾಡ್ತಾ ಇರ್ತಾರೆ. ಅವಾಗ ನಮಗೆಲ್ಲ ಗೊತ್ತು, ಆ ನಿತ್ಯ ತೀರ್ಥ ಎಲ್ಲಿದೆ ಅಂತ ನಮಗ್ ಗೊತ್ತು, ಬಟ್ ಇದೆ ಅಂತ ನಮಗ್ ಗೊತ್ತಿಲ್ಲ. ಅವಾಗ ವರಾಹ ದೇವರು ಬಂದು ನನಗೆ ಹೆಣ್ಣು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾರನ್ನ? ಗಾಲವರನ್ನ. ನಾನು ಮದುವೆ ಮಾಡ್ಬೇಕು ಅಂತ ಆಸೆ ಇದೆಯಪ್ಪ ನನಗೆ, ಪ್ರಾರ್ಥನೆ ಮಾಡಿದಾಗ ಸರಿ ಒಂದು ದಿನ ಮದುವೆ ಮಾಡ್ಕೊಂಡು, ನೆಕ್ಸ್ಟ್ ಡೇ ಬಂದು ವರಾಹ ದೇವರು ಮದುವೆ ಮಾಡ್ಕೊಂಡು, ಈ ರೀತಿ 50 ದಿನ ವರಾಹ ದೇವರು ನನಗೆ ಹೆಣ್ಣು ಕೊಡು ಅಂತ ಕೇಳ್ತಾರೆ. 50 ದಿನಗಳ ಕಾಲ ವರಾಹ ದೇವರಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿಕೊಟ್ಟವರು ಗಾಲವರು. ಎಲ್ಲಿದೆ ಆ ತೀರ್ಥ? ಆ ಗುಡಿ ಎಲ್ಲಿದೆ? ಮದರಾಸಿನಿಂದ ಮಹಾಬಲಿಪುರಕ್ಕೆ ಹೋಗುವಾಗ ಮಧ್ಯದಲ್ಲಿ ವರಾಹ ದೇವರ ಗುಡಿ ನಿತ್ಯ ಕಲ್ಯಾಣ ಪೆರುಮಾಳ ಅಂತ ಇದೆ. ಸಮುದ್ರ ತೀರದಲ್ಲೇ. ಅಲ್ಲಿ ಗುಡಿಗೆ ಹೋಗುವಾಗ ಎಡಭಾಗದಲ್ಲೇ ವರಾಹ ತೀರ್ಥ, ನಿತ್ಯ ತೀರ್ಥ. ಆ ತೀರ್ಥದಿಂದ ವರಾಹ ದೇವರ ಮೇಲೆ ಬಂದು ಮದುವೆ ಮಾಡ್ಕೊಂಡು ಮದುವೆ ಮಾಡಿಕೊಂಡು ಮತ್ತೆ ತೀರ್ಥದ ಒಳಗೆ ಮತ್ತೆ ಗಾಲವರು ಪ್ರಾರ್ಥನೆ ಮಾಡಿದ್ದಕ್ಕೆ ಸ್ವಾಮಿ ನಿಂತ್ಕೊಂಡ, ಭೂದೇವಿ ನಿಂತ್ಕೊಂಡ. ಇಷ್ಟು ಎತ್ತರ ಇದೆ ವರಾಹ ದೇವರ ದರ್ಶನ ಮಾಡ್ಕೋತೇವೆ. ನಿತ್ಯ ಕಲ್ಯಾಣ ಮೂರ್ತಿ ಅಂದ್ರೆ ಪುರಾಣೋಕ್ತವಾದದ್ದು ಎಲ್ಲೆಲ್ಲಿ ಏನೇನಿದೆ ಅಂತ ನಮಗ್ ಗೊತ್ತಿಲ್ಲ. ನಾವು ಈ ದೇಶದಲ್ಲಿ ಎಷ್ಟು ತೀರ್ಥಕ್ಷೇತ್ರಗಳಿದೆ ಲೆಕ್ಕ ಆಗ್ಲಿಕ್ಕೆ ಇನ್ನೊಂದು 4-5 ದಿನಕ್ಕೆ ಪ್ರವಚನದಲ್ಲಿ ಶೇಷ ಧರ್ಮ ಬರುವ ಅಂತ ಬರುತ್ತೆ. ಶೇಷ ಧರ್ಮ ಪರ್ವ ಅಂತ ಬರುತ್ತೆ. ಆ ಶೇಷ ಧರ್ಮ ಪರ್ವದಲ್ಲಿ ಬರುವಂತಹ ತೀರ್ಥಗಳನ್ನು ನಾವು ಕೇಳ್ತಾ ಒಂದು 9 ದಿನ ಸಾಕಾಗಲ್ಲ ಹರಿವಂತ ಹೇಳಕ್ಕೆ. ಬರೀ ಶೇಷ ಧರ್ಮ ಪರ್ವದ 4 ಅಧ್ಯಾಯದಲ್ಲಿ ತೀರ್ಥಗಳ ಬಗ್ಗೆ ಇಷ್ಟು ಕೊಡ್ತಾರೆ ಚಾನ್ಸೇ ಇಲ್ಲ ನಮ್ಗೆ.
ಹಾಗಿರುವಾಗ ನಾವ್ ಇಡೀ ದೇಶ ನೋಡ್ಬಿಟ್ಟಿದ್ದೇನೆ, 6 ಸಲ ಬದ್ರಿಯಾತ್ರೆ ಮಾಡಿದ್ದೇನೆ ಅಂತಂದ್ರೆ ಬರೀ ಸುತ್ತಮುತ್ತ ಏನ್ ನೋಡೋದೇ ಗೊತ್ತಾ ಇಲ್ಲ. ಬದ್ರಿಗೆ ಹೋಗಿ ಬಂದಿರ್ತಾರೆ, ಬ್ರಹ್ಮ ಕಪಾಲ ಎಲ್ಲಿ ಇರ್ತದೆ ಗೊತ್ತಿಲ್ಲ. 6 ಸಲ ಬದ್ರಿಗೆ ಹೋಗಿದ್ದೀರಿ, ಬ್ರಹ್ಮ ಕಪಾಲ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. 150 ಸಲ ತಿರುಪತಿ ಯಾತ್ರೆ, ವರಾಹದೇವರು ನೋಡೇ ಇರಲ್ಲ. ನಮ್ಮ ಯಾತ್ರೆ ಅದು ಇಷ್ಟಾದ್ರೂ ದೇವರು ಅವಕಾಶ ಕೊಟ್ರಲ್ಲ ಅಂತ ನಮಸ್ಕಾರ ಮಾಡ್ಬೇಕಷ್ಟೇ. ಅದು ಗಾಲ ಋಷಿಗಳು. ವಿಶ್ವಾಮಿತ್ರರು ತಪಸ್ಸನ್ನು ಮುಗಿಸಿ ಬರ್ತಾರೆ. ಮುಗಿಸಿ ಬರೋದ್ರ ಒಳಗೆ 12 ವರ್ಷ ಮಳೆ ಇಲ್ವಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅನ್ನ ಖಾಲಿ ಆಯ್ತು. ಎಲ್ಲಿದೆ ಅನ್ನ ಅಂತ ನೋಡುವಾಗ ವಸಿಷ್ಠರ ಮನೆಯಲ್ಲಿ ಒಂದು ಗೋವಿತ್ತು. ಆ ಗೋವನ್ನ ಕೊಂದುಬಿಟ್ಟು ಸತ್ಯವ್ರತ ರಾಜರು ಆ ಗೋವನ್ನ ತಂದು ಶುದ್ಧಿ ಮಾಡದೆ ಈ ಮಕ್ಕಳು ತಿನ್ನಿಸ್ತಾರೆ. ಇದು ವಸಿಷ್ಠರಿಗೆ ಗೊತ್ತಾಯ್ತು. ವಸಿಷ್ಠ ಮಹಾಮುನಿಗಳಿಗೆ ಈ ವಿಷಯ ಗೊತ್ತಾಗಿ ಅವ್ರೇನ್ ಮಾಡ್ತಾರೆ, ಒಡೆಯ ನೀ ಇಲ್ಲಿ ತನಕ ಒಂದ್ ತಪ್ಪಾಡಿದ್ದೆ, ಅಪ್ಪನ ಮಾತಿಗೆ ವಿರೋಧ ಮಾಡಿದ್ದ ಒಂದು ತಪ್ಪು. ನಾನ್ ನಿನ್ನ ಕುಲಗುರು, ನನ್ನ ಮನೆಯ ಗೋವನ್ನ ಕೊಂದಿದ್ದು 2ನೇ ತಪ್ಪು. ಅದನ್ನ ಪ್ರೋಕ್ಷಣೆ ಮಾಡದೆ ಉಪಯೋಗ ಮಾಡಿದ್ದು 3ನೇ ತಪ್ಪು. 3 ಶಂಕುಗಳನ್ನ ನೀನು ಮಾಡಿದ ಕಾರಣ ನೀನು ತ್ರಿಶಂಕು. ಸತ್ಯವ್ರತ ಮಹಾರಾಜ ತ್ರಿಶಂಕು ಅಂತ ಆಗಿಸ್ತಾರೆ. ವಿಶ್ವಾಮಿತ್ರರು ಬಂದ್ರು. ವಿಶ್ವಾಮಿತ್ರರು ಬಂದ ಮೇಲೆ ತಪಸ್ಸು, ಮಕ್ಕಳನ್ನ ಹೆಂಡತಿಯನ್ನ ಕಾಪಾಡಿದವನ ಮೇಲೆ ತುಂಬಾ ಸಂತೋಷ ಆಯ್ತು. ನಿನಗೆ ಏನ್ ಬೇಕಪ್ಪ ಅಂದಾಗ, ನಾನು ಈ ದೇಹವನ್ನ ಇಟ್ಟುಕೊಂಡೇ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಆ ಕಥೆ ಮಹಾಭಾರತಾದಿಗಳನ್ನು ಬರುತ್ತೆ. ಇಲ್ಲಿ ವಿಸ್ತಾರ ಇಲ್ಲಿ ಸ್ವರ್ಗಕ್ಕೆ ಅವನನ್ನು ಬೆಳೆಸಿಕೊಂಡು ಅವನ ಮಗನೇ ಮಹಾನುಭಾವನಾದ ಹರಿಶ್ಚಂದ್ರ ಚಕ್ರವರ್ತಿ. ಸತ್ಯವ್ರತ ಮಹಾರಾಜ ತ್ರಿಶಂಕು ಅಂತ ಪ್ರಸಿದ್ಧನಾದ ಅವನ ಮಗನಾಗಿ ಬಂದವನು ಯಾರು? ಹರಿಶ್ಚಂದ್ರ. ಆ ಹರಿಶ್ಚಂದ್ರ ಏನ್ ಮಾಡ್ತಾನ, ನನಗೆ 2 ಅಧ್ಯಾಯದಲ್ಲಿ ಹರಿಶ್ಚಂದ್ರ ಇರ್ತಾರೆ. ನನಗೆ ಯೋಗ್ಯವಾಗಿರ್ತಕ್ಕಂತಹ ಸಂತಾನ ಬೇಕು ಅಂತ ವರುಣದೇವರನ್ನ ಪ್ರಾರ್ಥನೆ ಮಾಡ. ಅಲ್ಲಿ ಮಿತ್ರನನ್ನ ಬಿಟ್ಟ, ಇಬ್ಬರನ್ನ ಸೇರಿಸ್ಬೇಕಾಗಿತ್ತು. ವರುಣದೇವರನ್ನ ಪ್ರಾರ್ಥನೆ ಮಾಡಿದ. ಅಲ್ಲಿ ವರುಣದೇವರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ವರುಣದೇವರು ಅಂತಾರೆ, ಅಲ್ಲಪ್ಪ ನಿನಗೆ ಮಗುವನ್ನ ಕೊಡ್ತೇನೆ, ಆದ್ರೆ ನೀನ್ ನನಗೆ ಆ ಮಗುವನ್ನೇ ಬಲಿ ಕೊಡ್ಬೇಕು. ಆ ಮಗುವನ್ನೇ ಹಾಗೆ ಸರಿ, ಮಗುವನ್ನ ವರುಣದೇವರನ್ನ ಗ್ರಹ ಮಾಡುದು. ರೋಹಿತ ಅಂತ ನಾಮಕರಣ ಮಾಡಿದ್ದಾರೆ. 3 ತಿಂಗಳಾಯ್ತು. ಯಾವಾಗ ಕೊಡ್ತೀಯ ಬಲಿ? 3 ತಿಂಗಳು ನಾಮಕರಣ ಆಗ್ಲಿ ಅಂತ. ನಾಮಕರಣ ಆಯ್ತು, ಯಾವಾಗ ಕೊಡ್ತೀಯ? ಅನ್ನಪ್ರಾಶನ ಆಗ್ಲಿ, ಚೌಳ ಆಗ್ಲಿ, ಉಪನಯನ ಆಗ್ಲಿ ಅಂತ ಅಂದ್ರು. ಕೊನೆಗೆ ನೀವು ಹೇಳ್ತಾ ಇದ್ದೀರಿ, ಚಂದ್ರ ನಿನಗೆ ಯೋಗ್ಯವಾಗಿರ್ತಕ್ಕಂತ ಶಿಕ್ಷೆಯನ್ನು ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಇದೇ ವಸಿಷ್ಠರ ವಿಶ್ವಾಮಿತ್ರರ ಮೂಲಕ ಅವನಿಗೆ ಸಮಸ್ಯೆಗಳಾಗಬೇಕು. ಅನೇಕ ಒಂದ್ ದಿವಸ ವರುಣದೇವರಿಗೆ ಬಲಿಯನ್ನ ಕೊಡ್ಲೇಬೇಕು ಅಂತ ಅಪೇಕ್ಷೆ ಪಟ್ಟು ವರುಣದೇವರಂತಾರೆ, ನಿನ್ನ ಮಗನನ್ನೇ ಕೊಡ್ಬೇಕು ಅಂತಿಲ್ಲ, ಯಾರ ಮನೆಯಲ್ಲಿ ತುಂಬಾ ಜನ ಮಕ್ಕಳಿರ್ತಾರೆ ಬಡವರು, ಅವ್ರನ್ನ ತಂದು ಬಿಟ್ರೆ ಆಗೋಯ್ತು. ಯಾರನ್ನ ತರಬೇಕು, ಏನ್ ಮಾಡ್ಬೇಕು ಅಂತ ನೋಡಿದಾಗ ಒಬ್ಬ ಋಷಿಯ ಮಗ, ಅವನ ಹೆಸರೇನು? ಶುರಶೇಪ ಅಂತ ಅವನ ಹೆಸರು. ಆ ಶುರಶೇಪನನ್ನ ಅವ್ರಮ್ಮನಿಗೆ ಅಪ್ಪನಿಗೆ ಸ್ವಲ್ಪ ದುಡ್ಡು ಕೊಟ್ಟು ನಾನ್ ಬಲಿ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ವಿಶ್ವಾಮಿತ್ರನ್ ಕೇಳಿ, ವಿಶ್ವಾಮಿತ್ರರೇ ನಿಮ್ಮ ಆಸೆ ಪೂರೈಸ್ಕೊಳ್ಬೇಕಾದ್ರೆ ನಮ್ಮಮ್ಮ ನನ್ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಮಕ್ಕಳು ಅಂತ ನನಗೆ ಬಲಿ ಕೊಡ್ಬೇಕು ಅಂದ್ರೆ ಏನ್ ಮಾಡುವುದಾಗ, ಇನ್ನು ಮೇಲಿಂದ ಶುರಶೇಪ ನನ್ನ ಮಗ ನೀನು ಅಂತ ನಾನು ಸ್ವೀಕಾರ ಮಾಡ್ಕೊಳ್ತೇನೆ. ನಿನ್ನ ಯೂಪಸ್ತಂಭಕ್ಕೆ ನಿನ್ನನ್ನ ಬಲಿ ಕೊಡ್ಬೇಕು ಅಂತ ಕಟ್ಟಾಕಿದಾಗ ನೀನು ವರುಣದೇವರನ್ನ ಪ್ರಾರ್ಥನೆ ಮಾಡು, ಆಗ ನಿನ್ನ ವರುಣದೇವರು ಬಿಡ್ತಾರೆ ಎಂದಾಗ ಹರಿಶ್ಚಂದ್ರ ಮಹಾರಾಜ ಯಜ್ಞ ಮಾಡಿ ಯೂಪಸ್ತಂಭ ಬಲಿಕಂಬಕ್ಕೆ ಶುರಶೇಪರನ್ನ ಕಟ್ಟುತ್ತಾನೆ. ಹಗ್ಗಗಳನ್ನ ಕಟ್ಟಿದಾಗ ಅವರ ಬಾಯಲ್ಲಿ ಬಂದ ಮಾತು, ತತ್ವಾಯಾಮಿ ಬ್ರಹ್ಮಣ ವಂದಾಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಧೀಹಿ ಅಹೇಳಮಾನೋ ವರುಣೇಹ ಬೋದೃಶಂ ಸಮಾನ ಆಯು ಪ್ರಮೋಷಿ ಅಂತ ವರುಣದೇವರ ಮಂತ್ರ ಅವರ ಬಾಯಲ್ಲಿ ಬಂದು ಶುರಶೇಪರ ಬಾಯಲ್ಲಿ ಸಂತೃಪ್ತರಾದ ವರುಣದೇವರು ಈ ಮಂತ್ರ ಕೇಳೆ ನನಗೆ 100 ಬಲಿ ಬಂದಾಗಾಯ್ತಪ್ಪ ಅಂತ ಶುರಶೇಪರನ್ನು ಬಿಟ್ರು, ರೋಹಿತನನ್ನು ಬಿಟ್ರು, ಹರಿಶ್ಚಂದ್ರನಿಗೆ ವಿಶೇಷ ಅನುಗ್ರಹವನ್ನು ಮಾಡಿ ಹೊರಟುವುದು. ಅವತ್ತಿನಿಂದ ಶುರಶೇಪರನ್ನ ವಿಶ್ವಾಮಿತ್ರರು ತಮ್ಮ ಮಕ್ಕಳು ಅಂತ ಸ್ವೀಕಾರ ಮಾಡಿಕೊಂಡು ಇಟ್ಕೊಂಡು ಪಾಠ ಮಾಡಿದ್ರು ಅಂತ ಉಲ್ಲೇಖ ಇಲ್ಲಿ ಬರುತ್ತೆ. ಅಂತ ಹರಿಶ್ಚಂದ್ರ ಮಹಾರಾಜ ಸತ್ಯವಂತನಾಗಿ ಬಾಳಿ ವಿಶ್ವಾಮಿತ್ರರ ಕೋಪಕ್ಕೆ ಒಳಗಾಗಿ ವಾರಾಣಸಿ ಕ್ಷೇತ್ರದಲ್ಲಿ ಮಣಿಕರ್ಣಿಕೆಯ ಬಳಿಯಲ್ಲಿ ಸ್ಮಶಾನವನ್ನ ಅವರು ಕಾಪಾಡಿದ್ದಾರೆ. ಆದ್ದರಿಂದ ಇವತ್ತಿಗೂ ಕೂಡ ಅಲ್ಲಿ ಹೋದವರು
2 ಘಟ್ಟದಲ್ಲಿ ಅವರ ಅಸ್ಥಿ ವಿಸರ್ಜನೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಎಲ್ಲೆಲ್ಲಿ? ಒಂದು ಮಣಿಕರ್ಣಿಕ ಇಲ್ಲವಾ ಹರಿಶ್ಚಂದ್ರ. ಆ 2 ಘಟ್ಟಗಳಲ್ಲಿ ಅಸ್ಥಿ ವಿಸರ್ಜನೆ ಮಾಡಬೇಕು ಅಂತ ಜನಗಳು ಅಪೇಕ್ಷೆಯನ್ನು ಪಡತಕ್ಕಂತಹ ಸಂದರ್ಭ. ಚಂದ್ರವಂಶ ಸೂರ್ಯವಂಶದಲ್ಲಿ ಎಂತಹ ರಾಜರುಗಳು ಮುಂದಾಗ್ಬೋದು. ಹೀಗೆ ಇವನ ಕಥೆ ಹರಿಶ್ಚಂದ್ರನ ಮಗನಾಗಿ ರೋಹಿತ, ಆ ರೋಹಿತನ ಮನೆಯಲ್ಲಿ ಬರತಕ್ಕಂಥವನೇ ರಘು, ಆ ರಘುವಿನ ಮನೆಯಲ್ಲಿ ಬರತಕ್ಕಂಥವನೇ ಅಜ, ಆ ಅಜನ ಮಗನಾಗಿ ಬರತಕ್ಕಂಥವನೇ ದಶರಥ. ರಾಮಾಯಣದ ಬಗ್ಗೆ ಉಲ್ಲೇಖನೇ ಇಲ್ಲ ಇಲ್ಲಿ. ದಶರಥ, ಆ ದಶರಥನ ಮಹಾರಾಜನ ಮಗನಾಗಿ ಮನೆಯಲ್ಲಿ ಅವತಾರ ಮಾಡತಕ್ಕಂಥವನೇ ರಾಮ. ಧರ್ಮಾಭಿರಾಮ ಅಂತ ಕೊಡ್ತಾರೆ. ಆ ರಾಮ, ಆ ರಾಮನ ಮಗನೇ ಕುಶ, ಆ ಕುಶನ ಮನೆತನದಲ್ಲಿ ಬಂದವನೇ ಮರುತ್ತ ಚಕ್ರವರ್ತಿ. ಆ ಮರುತ್ತ ಚಕ್ರವರ್ತಿ ಅಶ್ವಮೇಧ ಯಾಗ ಮಾಡ್ತಾನೆ. ಅಶ್ವಮೇಧ ಯಾಗ ಮತ್ತೆ ರಾಜ್ಯ ಯಾಗವನ್ನು ಮಾಡ್ತಾನೆ. ರಾಜ್ಯ ಯಾಗವನ್ನು ಮಾಡಿ 1 ಕೋಟಿ ಜನ ಬ್ರಾಹ್ಮಣರನ್ನ ಕರೆದಿದ್ದಾರೆ ಊಟಕ್ಕೆ. ಎಷ್ಟು ಜನಗಳನ್ನ? 1 ಕೋಟಿ ಬ್ರಾಹ್ಮಣ ಭೋಜನ. ನಮ್ಮಲ್ಲಿ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ನಮ್ದೆಲ್ಲ ಬ್ರಾಹ್ಮಣರು ನಾವು ಗುರುತಿಸೋದೇ ಮಠದಿಂದ ಆಗುತ್ತೆ. ನಮಗೆ ಎಷ್ಟು ಗೋತ್ರದ ಬ್ರಾಹ್ಮಣರು ಏನು ಅಂತ ಗೊತ್ತೇ ಇಲ್ಲ. ನಮ್ಮನ್ನೆಲ್ಲರನ್ನ ದ್ರಾವಿಡ ಬ್ರಾಹ್ಮಣರು ಗೊತ್ತಿದ್ದಾರೆ. ಮತ್ತೆ ದ್ರಾವಿಡ ಬ್ರಾಹ್ಮಣ ಅಂದ್ರೆ ಇವತ್ತಿನ ಪಾರ್ಟಿ ದ್ರಾವಿಡ ಬ್ರಾಹ್ಮಣ ಅಲ್ಲ, ದೇಶ ದ್ರಾವಿಡ ಬ್ರಾಹ್ಮಣ ಅಂತಷ್ಟೇ. ದ್ರಾವಿಡ ಅನ್ನೋ ದೇಶ ವಿಶೇಷ. ಅದರಲ್ಲಿ ನಮ್ಮಲ್ಲಿ ಕೆಲವು ಗೋತ್ರಗಳಿದೆ. ವಿಂಧ್ಯ ಪರ್ವತದ ಆ ಕಡೆ ಹೋಗ್ಬಿಟ್ರೆ ಇಲ್ಲಿ ಹೇಳ್ತಾರೆ ಕಾಂಗ್ಯ, ಸಾರಸ್ವತ, ಮೈಥಿಲ, ಕಾಶ್ಮೀರ, ಮಗಧ, ಮಾಗಧ, ಸಿಂಧು, ಸೌವೀರ, ಎಷ್ಟು ಗೋತ್ರದ ಬ್ರಾಹ್ಮಣರಿದ್ದಾರೆ. ಎಲ್ಲರನ್ನ ಕರೆದು ದಾನ ಕೊಟ್ಟ. ಅವರು ಕೊಟ್ಟ ದಾನವನ್ನ ದಕ್ಷಿಣ ದೇಶದ ದ್ರಾವಿಡ ಬ್ರಾಹ್ಮಣರೆಲ್ಲ ನನಗೆ ದಾನ ತಗೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ಬೇಕು ನೀನು ಅಂದ್ರು. ಅವರು ಆನೆಗಳ ಮೇಲೆ, ಕುದುರೆಗಳ ಮೇಲೆ, ರಥಗಳ ಮೇಲೆ ದಾನವನ್ನೆಲ್ಲ ಕೊಟ್ಟು ಕಳಿಸಿದ್ರು. ಸಿಂಧು ಸೌವೀರ ದೇಶದ ಬ್ರಾಹ್ಮಣರುಗಳು ಸುಮಾರು 40-50 ಜನ ಬ್ರಾಹ್ಮಣರು. ಅವ್ರೇನ್ ಮಾಡ್ಬೇಕು? ಹಿಮಾಲಯ ಪರ್ವತವನ್ನ ಹತ್ತಿ ಕೆಳಗಿಳಿಬೇಕು. ಸಿಂಧು ಸೌವೀರ ಅಂದ್ರೆ ಇವತ್ತು ಕರಾಚಿ, ಪಾಕಿಸ್ತಾನದ ಕರಾಚಿ ಪ್ರಾಂತ್ಯ ಸೌವೀರ ದೇಶ. ರಘುಗಣ ಮಹಾರಾಜ ಬರ್ತಾನಲ್ಲ ಅದು. ಆ ಸಿಂಧು ಸೌವೀರ ದೇಶದ ಬ್ರಾಹ್ಮಣರೆಲ್ಲ ದಕ್ಷಿಣೆ ತಗೊಂಡು ಹೋಗ್ಲಿಕ್ಕೆ ಆಗದೆ ಹಿಮಾಲಯ ಪ್ರಾಂತ್ಯದಲ್ಲಿ ಅದನ್ನ ಬಿಸಾಕಿ ಬರ್ಬೋದು. ನಮ್ಗೆ ದಕ್ಷಿಣೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಗಂಟು ಕಟ್ಟಿ ಸೊಂಟಕ್ಕೆ ಇಟ್ಕೊಂಡು ತಗೊಂಡು ಹೋಗ್ತಾರೆ. ಅಷ್ಟು ದೊಡ್ಡ ದಕ್ಷಿಣೆಯನ್ನ ಕೊಟ್ಟ ಮಹಾನುಭಾವ ಮರುತ್ತ. ಇನ್ನು ಮುಂದೆ ದ್ವಾಪರ ಯುಗದಲ್ಲಿ ಪಾಂಡವರು ಕೌರವರು ಯುದ್ಧ ಆಗಿ ಕೌರವರೆಲ್ಲ ಸತ್ತ ಮೇಲೆ ಅಶ್ವಮೇಧ ಯಾಗ ಮಾಡುವಂತಾರೆ. ದುಡ್ಡೆಲ್ಲಿದೆ ಅಂತ ನೋಡಿದಾಗ ವೇದವ್ಯಾಸರು ಬಂದಂತಾರೆ, ಸೂರ್ಯವಂಶದ ಕೊನೆಯ ರಾಜ ಮರುತ್ತ ಚಕ್ರವರ್ತಿ ಸಿಂಧು ಸೌವೀರ ದೇಶದ ಬ್ರಾಹ್ಮಣರಿಗೆ ಕೊಟ್ಟ ದಕ್ಷಿಣೆಯನ್ನ ತಗೊಂಡು ಹೋಗ್ಲಿಕ್ಕಾಗದೆ ಬಿಸಾಕ್ ಹೋಗಿದ್ದಾರೆ. ಆ ದುಡ್ಡು ತಗೊಂಡ್ ಬರೋಣ. ಅಶ್ವಮೇಧ ಯಾಗ ಯಾವುದೋ ಒಬ್ಬ ರಾಜ ಕೊಟ್ಟ ದಕ್ಷಿಣೆಯಿಂದ ಧರ್ಮರಾಜ ಅಶ್ವಮೇಧ ಯಾಗ ಮಾಡ್ತಾರೆ. ಇನ್ನೇನ್ ದಕ್ಷಿಣೆ ಕೊಟ್ಟಿರ್ಬೇಡ. ಧರ್ಮರಾಜ ಅಂತಾನೆ ಅದು ಪರಸ್ವ ಅಪಹಾರ ಆಗಲಿಲ್ವ? ಮಹತ್ವ ಕೊಟ್ಟಿದ್ದು ಯಾವುದೋ ಹಿಂದ್ರಲ್ಲಿ ಎದೆ ಇನ್ನೂ ಬಿದ್ದಿದೆ, ತಗೊಂಡ್ ಬರೋಣ ಬಾ ಅಂದ್ರೆ ಅದನ್ನ ಅಶ್ವಮೇಧ ಯಾಗ ಮಾಡಿದಂತ ಮರುತ್ತ ಚಕ್ರವರ್ತಿ ನೆಕ್ಸ್ಟ್ ಬರುವ ಕಲ್ಪದಲ್ಲಿ ಸೂರ್ಯವಂಶವನ್ನ ಉದ್ಧಾರ ಮಾಡಬೇಕು ಅಂತ ಇವತ್ತಿಗೂ ಕಲಾಪ ಗ್ರಾಮ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ನಿರೂಪಣೆಯನ್ನ ಮಾಡ್ತಾರೆ. ಇಲ್ಲಿಗೆ ಸೂರ್ಯವಂಶದ ರಾಜರ ಚರಿತ್ರೆ ವಿಚಿತ್ರವಾಗಿ ಮುಗಿಯುತ್ತೆ. ಆದ್ಮೇಲೆ ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಅತ್ರಿ ಮಹಾಮುನಿಗಳು. ಅವರು 3000 ವರ್ಷಗಳ ಕಾಲ ಕೈಗಳನ್ನ ಮೇಲ್ ಮಾಡಿಕೊಂಡು ಅವರು ಊರ್ಧ್ವರೇತಸ್ಥರಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡುವಾಗ ಅವರ ಇಡೀ ಶರೀರ ಸೋಮ ಆಗೋಯ್ತು. ಅವರ ಕಣ್ಣಿಂದ ನೀರು ಸುರಿತಾ ಇದೆ, ಧಾರಾಕಾರವಾಗಿ ನೀರು. ನಮ್ಮಲ್ಲಿ ಚಂದ್ರಾರ್ಘ್ಯವನ್ನ ಕೊಡಬೇಕಾದ್ರೆ ದಿನ ಅತ್ರಿ ನೇತ್ರ ಸಮುದ್ಭವ ಅದಕ್ಕಂತಾರೆ. ಈ ಕಥೆ ಗೊತ್ತಿಲ್ಲದೇನೋರು ಅತ್ರಿ ಗೋತ್ರ ಸಮುದ್ಭವ ಅಂತ. ಅಂದ್ರೆ ಪುರಾಣದ ಕಥೆಯನ್ನೇ ನಾವು ಚೇಂಜ್ ಮಾಡ್ತೀವಿ. ಹರಿವಂಶ ಹೇಳುತ್ತೆ ಅತ್ರಿ ನೇತ್ರ ಸಮುದ್ಭವ. ಅವರ ತಪಸ್ಸು ಅವರ ಕಣ್ಣಿಂದ ನೀರಾಗಿ ಸುರಿತಾ ಇದೆ. 10 ದಿಕ್ಕುಗಳಲ್ಲಿದ್ದ ದೇವತೆಗಳು, ದೇವ ಸ್ತ್ರೀಯರು ಆ ನೀರನ್ನು ತಗೊಂಡು ಗರ್ಭಧಾರಣೆ ಮಾಡ್ಕೊಂಡು ಆ ತೇಜಸ್ಸನ್ನ ತಡಿಲಿಕ್ಕಾಗಲಿಲ್ಲ.
ತಡಿಲಿಕ್ಕಾಗದೆ 10 ಜನಗಳು ಸೇರಿ ಆ ಗರ್ಭವನ್ನ ಹೊರಗೆ ಹಾಕಿದಾಗ ಆ ಗರ್ಭ ಭೂಮಿಯಲ್ಲಿ ನಿಂತು ಅವನೇ ಮಹಾನುಭಾವನಾದ ಸೋಮ. ಭೂಮಿಯಲ್ಲಿ ಬೀಳ್ತಾ ಇದ್ದ ಹಾಗೆ 10,000 ಕುದುರೆಗಳಿಂದ ಕೂಡಿದ ಒಂದು ರಥವನ್ನ ಬ್ರಹ್ಮದೇವರು ಕೊಟ್ಟವನಿಗೆ ಕೊಟ್ಟು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ವನಸ್ಪತಿಗಳು, ಔಷಧಿಗಳು ಮತ್ತು ನೀರು, ಈ 3ಕ್ಕೂ ನೀನು ರಾಜ ಅಂತ ಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಪರಮ ಸುಂದರನಾದ ವ್ಯಕ್ತಿ, ಜ್ಞಾನಿಯಾದವನು. 10,000 ಕುದುರೆಗಳಿಂದ ಕೂಡಿದ ರಥ ಅವರ ಕೈಗೆ ಬಂದಿದೆ. ಜನಮೇಜಯ ಕೇಳ್ದ, 10,000 ಕುದುರೆಗಳಿಂದ ಕೂಡಿದ ರಥ ಅಂದ್ರೆ ಇನ್ನು ಎಷ್ಟು ದೊಡ್ಡ ರಥ? ಆ ರಥ ಏನಾಯ್ತು? ನಾವು ಚಂದ್ರವಂಶದವರೇ ಅಲ್ವಾ, ನಮ್ಮ ವಂಶಕ್ಕೆ ಬಂದಿರ್ಬೋದಲ್ವಾ ರಥ ಅಂತ ಜನಮೇಜಯ ಮಧ್ಯದಲ್ಲಿ ವೈಶಂಪಾಯನ ಪ್ರಶ್ನೆ ಮಾಡಿದಕ್ಕೆ ಅವರಂತಾರೆ, ನಿನ್ನ ಹೆಸರಿಂದೇ ಒಬ್ಬ ರಾಜ ಇದ್ದಪ್ಪ ನಿಮ್ ವಂಶದ ಜನಮೇಜಯ ಅಂತ. ಅವನವರೆಗೂ ಆ ರಥ ಇತ್ತು. ಗರ್ಗ ಮುನಿಗಳ ಶಾಪದಿಂದ ಆ ರಥ ಹೊರಟೋಯ್ತು. ಅಲ್ಲಿಂದ ಏನಾಯ್ತು, ಆ ರಥ ಎಲ್ಲಿ ಹೋಯ್ತು? ಇಂದ್ರದೇವರ ಹತ್ರ ಹೋಯ್ತು. ಇಂದ್ರದೇವರಿಂದ ಆ ರಥವನ್ನ ಬೃಹದ್ರಥ ಅಂತ ಒಬ್ಬ ರಾಜ ಇಸ್ಕೊಂಡ. ಬೃಹದ್ರಥ ಯಾರಪ್ಪ? ಜರಾಸಂಧನ ತಂದೆ. ಆ ಬೃಹದ್ರಥನಿಂದ ಜರಾಸಂಧನಿಗೆ ಆ ರಥ ಬಂದಿತ್ತು. ಜರಾಸಂಧನನ್ನ ಭೀಮಸೇನ ದೇವರು ಸಂಹಾರ ಮಾಡಿ ಆ ರಥವನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಟ್ಟು ಇವತ್ತು ಆ ರಥ ದ್ವಾರಕೆಯಲ್ಲಿದೆ. ಅಂದ್ರೆ ಇದಕ್ಕೆ ಹರಿವಂಶ, ಮಹಾಭಾರತ, ಭಾಗವತ, ಇತರ ಪುರಾಣಗಳಲ್ಲಿ ಹೇಳದೇ ಇರತಕ್ಕ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ವಿಸ್ತಾರ ಮಾಡಿ ಕೊಡುತ್ತೀನಿ. ಅದಕ್ಕೆ ತತ್ಸಂತತಿಗೋಸ್ಕರ ಹರಿವಂಶವನ್ನ ಯಾಕೆ ಕೇಳಿ ಅಂತ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ, ಬೇರೆ ಉದ್ದೇಶ ಇಲ್ಲ. ಎಲ್ಲ ರಾಜರ ಮಹಾನುಭಾವರ ಚರಿತ್ರೆಗಳು ವಿಸ್ತಾರವಾಗಿ ಒಂದು ವಿಷಯವನ್ನೂ ಬಿಡದೆ ಹೇಳ್ತಾರೆ ಹರಿವಂಶ. ಅಂತಹ ಚರಿತ್ರೆ ಚಂದ್ರನ ಸೋಮೋತ್ಪತ್ತಿ. ಯಾಗ ಮಾಡಿದ, ಯಜ್ಞ ಮಾಡಿದ ಮೇಲೆ ಅವಭೃತ ಸ್ನಾನ ಆಯ್ತು. ಓದಿಸ್ತಾರಲ್ಲ ಫಂಕ್ಷನ್ ಮಾಡಿದವರಿಗೆ ಸೀಡೆ ಪಂಚೆ ಕುಕ್ಷ ಕೊಡಬೇಕು ಅಂತ ದೇವತೆಗಳ ಗುರುಗಳಾದ ಬೃಹಸ್ಪತಿ ಆಚಾರ್ಯರು ಹೆಂಡತಿ ಸಮೇತವಾಗಿ ಒಪ್ಪಿಸ್ಬೇಕು ಇವನಿಗೆ ಅಂತ ಬಂದ್ರೆ ನೋಡ್ತಾ ನೋಡ್ತಾ ಅವರ ಹೆಂಡತಿಯನ್ನೇ ತಗೊಂಡು ಹೊರಟೇ ಬಿಟ್ಟ. ಹೊರಟ್ರೆ ಅವನಿಗೆ ಸಪೋರ್ಟ್ ಮಾಡಿದ್ಯಾರು? ಶುಕ್ರಾಚಾರ್ಯ. ಚಂದ್ರ ನೀನು ಮಾಡಿದ ಕರೆಕ್ಟ್, ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ ಅಂತ ಶುಕ್ರಾಚಾರ್ಯರು ಚಂದ್ರನಿಗೆ ಸಪೋರ್ಟ್ ಮಾಡಿದ್ರು. ಕೆಲವರು ಬೃಹಸ್ಪತ್ಯಾಚಾರ್ಯರಿಗೆ ಸಪೋರ್ಟ್ ಮಾಡಿದ್ರು. ತಾರೆಗೋಸ್ಕರವಾಗಿ ದೇವತೆಗಳಲ್ಲೇ ತಾರಕಾಮಯ ಸಂಗ್ರಾಮ. ಆ ದೇವತೆಗಳಲ್ಲಿ ಎಷ್ಟೋ ಜನ ಸತ್ತೇ ಹೋದ್ರು, ಅವರಲ್ಲಿ ಉಳಿದ್ರು ತುಷಿತ ದೇವತೆಗಳು ಅಂತ ಅವರ ಹೆಸರು. ಆ ತುಷಿತ ದೇವತೆಗಳೆಲ್ಲ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಬಂದು ಆ ಹುಡುಗಿಯನ್ನ ಕೇಳ್ತಾರೆ, ನಾನು ಗರ್ಭಿಣಿ ಇದ್ದೇನೆ ಎಂದಾಗ ಅಯೋನಿಜನಾದ ಮಗುವನ್ನು ಹುಟ್ಟಿಸಬೇಕು ನೀನು ಅಂದಾಗ ಅವಳೇನ್ ಮಾಡ್ತಾಳೆ, ಸಂಕಲ್ಪದಿಂದ ಆ ಮಗುವನ್ನ ಹುಟ್ಟಿಸ್ಕೊಳ್ತಾಳೆ. ಪರಮ ಸುಂದರವಾಗಿತ್ತು ಮಗು ನೋಡ್ಲಿಕ್ಕೆ. ಅವಾಗ ಬೃಹಸ್ಪತ್ಯಾಚಾರ್ಯ ಯಾರ ಮಗು? ಚಂದ್ರ ನಂದು ಅಂತ ಬಂದ. ಬೃಹಸ್ಪತ್ಯಾಚಾರ್ಯ ನಂದು ಅಂತ ಬಂದ. ಯಾರ್ದು ನೀನೇ ಹೇಳಮ್ಮ ಅವನ ಸಭೆಯಲ್ಲಿ ಕೇಳಿದಾಗ ತಾರಾದೇವಿಗೆ ನಾಚಿಕೆ ಆಯ್ತು. ಬ್ರಹ್ಮದೇವರು ಅವಳ ಕೈ ಹಿಡಿದು ಕರ್ಕೊಂಡೋಗಿ ಸೈಡಲ್ಲಿ, ಮಗು ಯಾರ್ದಮ್ಮ ಅಂದಾಗ ಚಂದ್ರನ ಮಗನಾದ ಅವನಿಗೆ ಏನಂತ ನಾಮಕರಣ ಮಾಡ್ತಾರೆ ಅವತ್ತಿಂದ? ನಾಮಕರಣ ಆಯ್ತು. ತಾರಕಾಮಯ ಸಂಗ್ರಾಮ ಮುಗಿಯಿತು. ಚಂದ್ರನಿಗೇನಾದ್ರೂ ಪ್ರಾಬ್ಲಮ್ ಆಯ್ತಾ ಇದರಿಂದ? ಸಾಮಾನ್ಯ ದೇವತೆಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಆಚಾರ್ಯರು ಮಾತ್ರ ನಿರ್ಣಯವನ್ನ ಮಾಡ್ತಾರೆ, ಚಂದ್ರನಿಗೆ ತೊಂದರೆ ಆಗಿದೆ. ಚಂದ್ರ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ಚಂದ್ರ ಸುಗ್ರೀವಯೋಶ್ಚೈವ ಸ್ವೋಚ್ಚದಾರ ಪರಿಗ್ರಹ ಪ್ರಾಪ್ತ ಹಾನಿರಭೂತ್ ನೈವ ಹಾನಿ ನಿರ್ಣಯ. ಚಂದ್ರನಿಗೆ ಮತ್ತು ಸುಗ್ರೀವನಿಗೆ ಸೋತ್ತಮ ಹೆಣ್ಣು ಮಕ್ಕಳನ್ನ ಅವರು ಉಪಭೋಗ ಮಾಡಿದ್ದಕ್ಕೆ ಆನಂದದ ಅಭಿವೃದ್ಧಿ ಇಲ್ಲ. ಅವರಿಗೆ ಎಷ್ಟು ಆನಂದ ಬರಬೇಕು ಆನಂದ ಇದೆ, ಆದ್ರೆ ಆನಂದದ ಅಭಿವೃದ್ಧಿ, ಆನಂದೋದ್ರೇಕ ಅನ್ನೋದು ಮೋಕ್ಷದಲ್ಲಿ ಇಲ್ಲ ಅಂತ ನಿರ್ಣಯ ಮಾಡ್ತಾರೆ ಆಚಾರ್ಯ. ಆದ್ದರಿಂದ ದೇವತೆಗಳನ್ನೇ ಬಿಡೋದಿಲ್ಲ.
ಆ ಪಾಪ ಇನ್ನು ಮನುಷ್ಯರು ಮಾಡಿಬಿಟ್ರೆ ಸಮಸ್ಯೆ ನೆರೆಯವೇ ಗತಿ. ಆದ್ದರಿಂದ ಪರಸ್ತ್ರೀಯರನ್ನ, ಉತ್ತಮ ಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಲೇಬಾರ್ದು ಯಾವತ್ತು. ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಬದ್ರಿನಾರಾಯಣ ಪ್ರಾರ್ಥನೆ ಮಾಡುವಾಗ ತೊಡೆಯಿಂದ ಊರ್ವಶೀ ದೇವಿ ಕಥೆ ಬರುತ್ತದೆ. ತೊಡೆಯಿಂದ ಊರ್ವಶೀ ದೇವಿಯನ್ನ ಸೃಷ್ಟಿ ಮಾಡಿದ ನಾರಾಯಣ ಯೋಷಿತ್ ಕದಂಬೇಶು ನಃ ಪುತ್ರೀವನ್ಮತಿ ಊರ್ವಶೀ ಜನಯಿತ. ಪರಸ್ತ್ರೀಯರಲ್ಲಿ ದೊಡ್ಡವರಾಗಿದ್ರೆ ತಾಯಿಯ ಭಾವನೆ, ತುಂಬಾ ಚಿಕ್ಕವರಾಗಿದ್ರೆ ಮಕ್ಕಳ ಭಾವನೆ, ಅಕ್ಕ ತಂಗಿಯರ ಭಾವನೆಯನ್ನ ಕೊಟ್ಟು ಉದ್ಧಾರ ಮಾಡು ಸ್ವಾಮಿ ಅಂತ ಆದಿರಾಜರು ಬದ್ರಿನಾರಾಯಣ ದೇವರಲ್ಲಿ ಮಾಡುವಂತಹ ಪ್ರಾರ್ಥನೆ ಚೆನ್ನಾಗಿದೆ ನೋಡಿ. ಇವತ್ತು ಎಜುಕೇಶನ್ ಎಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ಕೊಟ್ರೆ ಕೆಟ್ಟ ಕೆಟ್ಟ ವ್ಯವಸ್ಥೆಗಳಾಗೋದೇ ಇಲ್ಲ. ಇದು ಯಾವುದು ಸ್ಕೂಲಲ್ಲಿ ಇಲ್ಲ, ಆದ್ದರಿಂದ ಮಾಡಿದ್ದೆ ಆಟ ಅಂತ ಆಗ್ಬಿಟ್ಟಿದೆ. ಸನಾತನ ಧರ್ಮವನ್ನೇ ನಾಶ ಮಾಡಬೇಕು ಅಂತ ಹೊರಟಿರುವವರ ರಾಜ್ಯದಲ್ಲಿ ನಾವಿರುವಾಗ ಇದೆಲ್ಲ ಜೋಕ್ ಆಗ್ಬಿಡುತ್ತೆ ಹೇಳೋದು. ಅದರಿಂದ ಚಂದ್ರ ಅವನಿಗೇನಾಯ್ತು, ಉತ್ತಮ ಧಾರೆಯನ್ನ ಪರಿಗ್ರಹ ಮಾಡಿದ್ದಕ್ಕೆ ಯಕ್ಷ್ಮರೋಗ ಬಂದ್ಬಿಡ್ತು ಅವನಿಗೆ. ಅವಾಗ ತಂದೆಯನ್ನ ಪ್ರಾರ್ಥನೆ ಮಾಡುವ, ಸ್ವಾಮಿ ನನಗೆ ಕ್ಷೀಣ ಆಗ್ತಾ ಇದ್ದೀನಿ, ಏನ್ ಮಾಡಬೇಕು? ಆಗ ಶುದ್ಧವಾದ ವೈದಿಕ ಧರ್ಮವನ್ನ ಮಾಡಿ ಚಂದ್ರನನ್ನ ಉದ್ಧಾರ ಮಾಡಿದ್ದಾರೆ. ಇದು ಸೋಮೋತ್ಪತ್ತಿ ಕಥನ. ಯಾರು ಚಂದ್ರನ ವಿಶೇಷವಾದ ಉತ್ಪತ್ತಿಯ ಕಥೆಯನ್ನ ಶ್ರವಣ ಮಾಡ್ತಾರೆ, ಆಯಸ್ಸು, ಆರೋಗ್ಯ, ಸಂಪತ್ತು, ಜ್ಞಾನ ಎಲ್ಲ ಅಭಿವೃದ್ಧಿ ಆಗುತ್ತೆ ಎನ್ನುವಂತಹ ಪರಿಸ್ಥಿತಿಯನ್ನ ನಮಗಿಲ್ಲಿ ಕೊಡ್ತಾ ಇದ್ದಾರೆ. ಅಂತಹ ಚಂದ್ರನ ಮಗನೇ ಬುಧ, ಬುಧನ ಹೆಂಡತಿ ಇಳಾ, ಆ ಇಳಾದೇವಿಯ ಮಗನೇ ಪೂರವ. ಆ ಪೂರವ ಮಹಾರಾಜನ ವೈಭವವನ್ನು ನೋಡಿ ಉರ್ವಶೀ ದೇವಿ, ಉರ್ವಶಿ ಸಾಮಾನ್ಯಳಲ್ಲ, ವೇದಗಳನ್ನ ಅಧ್ಯಯನ ಮಾಡಿ ಪಾಠ ಮಾಡುವ ಯೋಗ್ಯತೆ ಇರುವಂತ ಹೆಣ್ಮಗಳವು. ಬ್ರಹ್ಮಸೂತ್ರ ಭಾಷ್ಯದ ಅಧಿಕಾರಿ ವರ್ಗವನ್ನು ನಿರೂಪಣೆ ಮಾಡುವ ಆಚಾರ್ಯರು ಯಥಾ ಉರ್ವಶಿ ಯಮಿ ಚೈವ ಸತ್ಯಾದ್ಯಾಪರ ಅಂತ ಉರ್ವಶಿ ದೇವಿ ವೇದಗಳನ್ನ ಪಾಠ ಮಾಡಲಿಕ್ಕೆ ಯೋಗ್ಯಳು. ಅಪ್ಸರೆ ಯಾರ ಮಗಳು? ನಾರಾಯಣನ ಮಗಳು. ಅವಳ ಚರಿತ್ರೆ ಬರುತ್ತಿಲ್ಲಿ. ಆ ಉರ್ವಶಿ ಯಾರು? ನನ್ನ ಪೂರ್ವಜಳು. ಉರ್ವಶಿ ಯಾರು ಅಂತ ಜನಮೇಜಯ ಪ್ರಾರ್ಥನೆ ಮಾಡಿದ್ದಕ್ಕೆ ಯಮಧರ್ಮರಾಜನ ಮನೆಯಲ್ಲಿ ಮೂರ್ತಿ ದೇವಿಯ ಮಗನಾಗಿ ಅವತಾರ ಮಾಡ್ತಾನೆ ಸ್ವಾಮಿ ನಾರಾಯಣ. ಅವನ ಹೆಸರು ನಾರಾಯಣ ಅಂತಲ್ಲಿ. ತಪಸ್ಸು ಮಾಡ್ತಾನೆ. ಎಲ್ಲಿ ತಪಸ್ಸು ಮಾಡ್ತಾನೆ? ವಿಶಾಲ ಕ್ಷೇತ್ರದಲ್ಲಿ ಕಲಾಪ ಗ್ರಾಮದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡುವಾಗ ದೇವತೆಗಳಿಗೆ ಭಯ ಆಯಿತು. ಯಮಧರ್ಮರಾಜನ ಮಗ ತಪಸ್ಸು ಮಾಡ್ತಾ ಇದ್ದಾನೆ ಅಂದ್ರೆ ಇಂದ್ರ ಪದವಿಗೆ ತಪಸ್ಸು ಮಾಡ್ತಾ ಇದ್ದಾನೆ, ಹೇಗಾದ್ರೂ ಮಾಡಿ ತಪಸ್ಸನ್ನ ಭಂಗ ಮಾಡಬೇಕು ಅಂತ ತಿಲೋತ್ತಮೆಯೇ ಮೊದಲಾದ ಅಪ್ಸರೆಯರನ್ನೆಲ್ಲರನ್ನ ಕಳಿಸ್ತಾರಂತೆ. ಅವತ್ತಿನ ತನಕ ಅಪ್ಸರೆಯರಲ್ಲಿ ಪರಮ ಸುಂದರನಾದ ಅಪ್ಸರೆ ಯಾರು ಅಂದ್ರೆ ತಿಲೋತ್ತಮ. ಮೇನಕೆ ಮೂರನೇವಳು, ಅವತ್ತು ಮೇನಕೆ ಎರಡನೇವಳಾಗಿತ್ತು. ಉತ್ತಮಳು ಯಾರು? ತಿಲೋತ್ತಮ. ಆ ತಿಲೋತ್ತಮೆಯನ್ನು ಯಾಕೆ, ಕಥೆ ಒಳಗ್ ಕಥೆ, ತಿಲೋತ್ತಮೆಯನ್ನು ಯಾಕೆ ಸೃಷ್ಟಿ ಮಾಡಿದ್ದು? ಇಬ್ಬರು ದೈತ್ಯರಿದ್ರು, ಸುಂದ ಮತ್ತು ಉಪಸುಂದ ಅಂತ. ಇಬ್ಬರು ಒಂದೇ ಮನಸ್ಸು. ಅವರಿಬ್ಬರಲ್ಲಿ ಯಾವಾಗ ಗಲಾಟೆ ಬರುತ್ತೆ ಅವಾಗ ಅವ್ರು ಸಾಯ್ಬೇಕು ಅಂತ. ಇಬ್ಬರಲ್ಲಿ ಗಲಾಟೆ ಬರ್ತಾನೆ ಇಲ್ಲ. ಏನ್ ಮಾಡ್ಬೇಕು ಅಂದಾಗ ಬ್ರಹ್ಮದೇವರು ಲೋಕದ ಎಲ್ಲ ಸುಂದರ ಪದಾರ್ಥಗಳನ್ನ ತಿಲ ಮಾತ್ರ ತೆಗೆದು ಸೃಷ್ಟಿ ಮಾಡಿದವಳು ತಿಲೋತ್ತಮೆ. ಅವಳ ಮೂಲಕ ಸುಂದೋಪಸುಂದರ ವಧೆ ಅನ್ನೋದು ಆಗೋಯ್ತು. ಅದ್ರ ಬಗ್ಗೆ ಒಂದು ಒಳ್ಳೆ ಸುಂದರವಾದ ಕಥೆ ಇದೆ. ಉಮಾಮಹೇಶ್ವರ ಸಂವಾದದ ಆರಂಭದಲ್ಲಿ ಬರುವಂತಹ ಕಥೆ, ಅನುಶಾಸನ ಬರುವ ಮಹಾಭಾರತದಲ್ಲಿ. ಪಾರ್ವತಿ ದೇವಿ ಜಸ್ಟ್ ಮ್ಯಾರಿಡ್, ಶಿವನನ್ನ ಕುರಿತಾಗಿ ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಎತ್ತರದ ದೇಹ. ಅವ್ರನ್ನ ನೋಡಿದ್ರೆ ಕ್ವಶನ್ ಮಾಡ್ಬೇಕು ಅಂತ ಆಸೆ. ಏನ್ ಕ್ವಶನ್ ಮಾಡ್ಬೇಕು ಅಂದಾಗ ನಿಮಗೆ ಮೂರ್ ಕಣ್ಣಿ ಹಾಕಿದೆ. ಅವ್ರು ಕೇಳೋ ಪ್ರಶ್ನೆ, ಲೋಕದಲ್ಲಿರೋ ವಾಹನ ಎಲ್ಲ ಬಿಟ್ಟು ನಂದಿಯನ್ನಾಗಿ ಇಟ್ಕೊಂಡಿದ್ದೀರಿ, ಕಪಾಲ ಯಾಕೆ, ನಾಗಗಳು ಯಾಕೆ, ರುಂಡಮಾಲ ಯಾಕೆ, ತಲೆ ಯಾಕೆ? ಉತ್ತರ ಕೊಡ್ತಾರೆ. ಎಲ್ಲದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟು, ಸ್ವಾಮಿ 5 ತಲೆ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಪಾರ್ವತಿಯನ್ನ ಕಾಡಿಸಬೇಕು. ಅವಳಿಗೆ ಮನಸ್ಸಿನ ಒಳಗೆ ಒಂದು ಭಯ ಬರಬೇಕು, ಅಂತ ಕಂಪನ ಬರಬೇಕು ದೃಷ್ಟಿ ಒಳಗೆ ಹೋಗ್ತಾರೆ. ತಮಾಷೆ ಮಾಡ್ತಾರೆ ಭೂದೇವರು. ಸುಂದೋಪಸುಂದರ ಪ್ರಕರಣದಲ್ಲಿ ಬ್ರಹ್ಮದೇವರು ತಿಲೋತ್ತಮ ಸೃಷ್ಟಿ ಮಾಡಿದ್ರು. ಅವಳು ಬ್ರಹ್ಮಲೋಕದಿಂದ ಸುಂದೋಪಸುಂದರ ಹೋಗ್ಬೇಕಾದ್ರೆ ನೇರವಾಗಿ ಕೆಳಗೆ ಬಂದು ನಮ್ಮನೆಗೆ ಬಂದು ಪೂರ್ವ ದಿಕ್ಕಿನಿಂದ ಪಶ್ಚಿಮಕ್ಕೆ ಬರುವಾಗ ಅಲ್ಲಿಂದ ತಲೆ ತಿರುಗಿಸಿ ನೋಡ್ಬೇಕಲ್ಲ ಅಂತ ನಂಗೆ ಇನ್ನೊಂದು ತಲೆ ಮಾಡ್ಕೊಂಡು ನೋಡಿದೆ.
ಅವಳಿಗೆ ಒಂಥರ ಮನಸ್ಸಲ್ಲಿ ಹಿಂಭಾಗಕ್ಕೆ ಬಂದು ಅಲ್ಲೊಂದ್ ತಲೆ ಮಾಡ್ಕೊಂಡು ನೋಡ್ದೆ, ಎಡಭಾಗಕ್ಕೆ ಬಂದು ಅಲ್ಲೊಂದ್ ತಲೆ ಮಾಡ್ಕೊಂಡು ನೋಡ್ದೆ, ನನ್ನ ಲೋಕವನ್ನ ದಾಟಿ ಸ್ವರ್ಗಕ್ಕೆ ಹೋಗುವಾಗ ಕಾಣ್ಲಿಲ್ಲ, ಇನ್ನೊಂದ್ ತಲೆ ಮಾಡ್ಕೊಂಡು ನೋಡ್ತಾ ಇದ್ದೆ ಅವಳನ್ನ. ಪಾರ್ವತಿಗೆ ಸ್ವಾಮಿ ಸತ್ಯ ಹೇಳಿ ಅಂದಾಗ 5 ತರದ ಜನಗಳನ್ನ ಉದ್ಧಾರ ಮಾಡ್ಬೇಕು ಅಂತ 5 ತಲೆ ಇಟ್ಕೊಂಡಿದ್ದೀನಮ್ಮ ಅಂತ ಹೇಳ್ತಾ, ನಮ್ಗೆ ತಿಲೋತ್ತಮೆ ಅಷ್ಟು ಸುಂದರಿ ಅಂತ ತಿಲೋತ್ತಮಾದೇವಿಯನ್ನ ಕಳಿಸ್ಕೊಟ್ರು. ನಾರಾಯಣನನ್ನ ಮರಳು ಮಾಡು, ವಶ ಮಾಡು ನೀನು. ನರ ರೆಡಿಯಾದ, ಸುಮ್ಮನೆ ಕೂತ್ಕೊಳ್ಳೋ 2 ನಿಮಿಷ. ಎಷ್ಟೊತ್ತು ಡ್ಯಾನ್ಸ್ ಮಾಡ್ತೀರಿ ಮಾಡ್ರಿ, ಎಷ್ಟು ಹಾಡು ಹೇಳ್ತೀರಿ ಹಾಡಿ. ನಾರಾಯಣ ಏನ್ ಮಾಡ್ತಾನ ಅವಾಗ, ಸುಮ್ಮನೆ ತೊಡೆಯನ್ನ ಸ್ನಾನ ಮಾಡಿ ಲಕ್ಷಾಂತರ ಜನ ಅಪ್ಸರೆಯನ್ನು ಹೊರಗೆ ಬಂದ್ಬಿಟ್ರು. ಅದರಲ್ಲಿ ತಿಲೋತ್ತಮೆ ಏನೂ ಇಲ್ಲ. ಅದರಲ್ಲಿ ಇಂದ್ರದೇವರಿಗೆ ಗೊತ್ತಾಗಿ ಸ್ವಾಮಿ ಅಪರಾಧ ಆಯ್ತು ಅಂತ ನಮಸ್ಕಾರ ಮಾಡಿದಾಗ, ಒಳ್ಳೇದಾಗ್ಲಿ ಅಂತ ಹೇಳಿದಾಗ, ಸ್ವಾಮಿ ಈ ಘಟನೆ ಶಾಶ್ವತವಾಗಿ ಉಳಿಬೇಕು ಅಂತ ಒಂದು ಹುಡುಗಿ ಕಳಿಸ್ಕೊಡಿ ನಮ್ಮ ಹತ್ರ ಅಂದಾಗ, ಮಿಕ್ಕ ಎಲ್ಲರನ್ನ ಉಪಸಂಹಾರ ಮಾಡಿ ಉರ್ವಶಿ ದೇವಿಯನ್ನ ಹೊರಗೆ ಕಳಿಸಿಕೊಟ್ಟಿದ್ದಾರೆ. ಸಹ ನಾರಾಯಣ ದೇವರ ಮಗಳು, ಅವಳು ಅಪೇಕ್ಷೆ ಪಟ್ಟು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡವಳು ಗುರು. ನನ್ನನ್ನ ಯಾವತ್ತಿಗೂ ನೀನು ನಗ್ನವಾಗಿ ನೋಡಬಾರ್ದು, ನನ್ನ ಆಹಾರ ತುಪ್ಪವೇ, ಈ 2 ಮೇಕೆಗಳು ನನ್ ಜೊತೆ ಇರುತ್ತೆ, ಮೇಕೆ ಅಪಹಾರ ಆಗ್ಬಿಟ್ರೆ ನಾನು ಹೊರಟೋಗ್ತೇನೆ. ಸರಿ, ಇವರಿಬ್ರು ವಿಹಾರ ಮಾಡ್ತಿದ್ದಾರೆ. ಎಲ್ಲಿ ವಿಹಾರ ಮಾಡ್ತಾರೆ? ಹರಿವಂಶ ಹೇಳುತ್ತೆ, ಮಂದಾಕಿನಿ ತಟದಲ್ಲಿ ವಿಹಾರ, ಬದರಿಕಾಶ್ರಮದಲ್ಲಿ ವಿಹಾರ ಅಂತ. ವಿಹಾರ ಅಂದ್ರೆ ಬೇರೆ ಅರ್ಥ ಅಲ್ಲ. ಸ್ನಾನ ದಾನ ಜಪ ಹೋಮ. ನೋಡಿ, ಉರ್ವಶಿ ಅಂತವಳನ್ನ ಹೆಂಡತಿಯನ್ನಾಗಿ ಪಡೆದು ಕೃಷ್ಣಾರ್ಪಣೆಯನ್ನು ಮಾಡಬೇಕಾದ್ರೆ ಪುರೂರವನ ಕೈಗೆ ನೀರು ಹಾಕಿದ್ ಯಾರು? ಇದು ವೈಭವ. ಆದ್ದರಿಂದಲೇ ಪುರೂರವ ಮಹಾರಾಜನ ವಂಶ ವಿಸ್ತಾರದಲ್ಲಿ ಕೃಷ್ಣದೇವರ ಅವತಾರ ಆಗಿದ್ದು. ಸುಮ್ಮನೆ ಆಗ್ಲಿಲ್ಲ. ಅಲ್ಲಿ ಅವನು ಮಾಡಿದ ಯಜ್ಞ ದಾನ ಸ್ನಾನ ಜಪ ಎಲ್ಲಕ್ಕೂ ಕೃಷ್ಣಾರ್ಪಣ ಬಿಡುವ ಮಹಾನುಭಾವಳು ಉರ್ವಶಿದೇವಿ. ನೀರಾಕಪ್ಪ ಕೃಷ್ಣಾರ್ಪಣೆ ಬಿಡ್ತೀನಿ ಅಂತ ವಿಶಾಲಾಯ ಎಲ್ಲಾ ಕಡೆ ವಿಹಾರ ಮಾಡ್ತಾರೆ. ವಿಹಾರ ಮಾಡಿದಾಗ ಏನು ಉರ್ವಶಿ ನಮ್ಮ ಲೋಕಕ್ಕೆ ವಾಪಸ್ಸು ಬರ್ತಾನೆ ಇಲ್ಲ, ಏನಾದ್ರೂ ಮಾಡಿ ಕರ್ಕೊಂಡ್ ಬರ್ಬೇಕಲ್ಲ ಅಂತನ್ನುವಾಗ ಇಬ್ಬರೂ ಮಲಗಿರುವ ಸಂದರ್ಭದಲ್ಲಿ ಮಿಂಚು ಬಂದ್ಬಿಡ್ತು. ಅವರ ಮೇಕೆ ಅಪಹಾರ ಆಗೋಯ್ತು. ಮಿಂಚು ಬಂದಾಗ ನಗ್ನವಾಗಿ ಬಿಟ್ಟು ಉರ್ವಶಿ ಹೊರಟು. ದೇವತೆಗಳ ಕೆಲಸ ಆಯ್ತು. ಇವನೇನಾದ ಉರ್ವಶಿಯನ್ನ ಕಳ್ಕೊಂಡು ಉನ್ಮತ್ತನಾಗಿ ನಗ್ನನಾಗಿ ತಿರುಗಾಡ್ತಾ ಇದ್ದಾನೆ. ಗಂಗಾ ತೀರಕ್ಕೆ ಬಂದ. ಉರ್ವಶಿ ನೋಡ್ದ, ನೀನಿನ್ನೂ ನನ್ ಬಿಟ್ಟಿಲ್ವೇನಯ್ಯ, ಅಭಿಮಾನ ಬಿಡಯ್ಯ ಮಗುವಿನ ಅಂತ ಉರ್ವಶಿ ಅಂತ. ಅಭಿಮಾನ ಇಟ್ಕೊಂಡು ಎಂಥ ಉತ್ಸವದಲ್ಲಿ ಬಂದು ಏನ್ ಪ್ರಯೋಜನ, ಅಭಿಮಾನ ಬಿಡ್ತಾರೆ. ಸರಿ, ನಾನ್ ನಿನಗೆ ಸಂತಾನವನ್ನ ಕೊಡ್ತೇನೆ ಅಂತ ಹೇಳಿ ವರ್ಷಕ್ಕೊಂದು ಸಂತಾನ ಅಂತ ಹೇಳಿ ಕುಶ ರಜಿ ಅನೇನ ಮೊದಲಾದಂತಹ ಮಕ್ಕಳನ್ನೆಲ್ಲರನ್ನ ಕೊಟ್ಟು, ಅದರಲ್ಲಿ ಒಬ್ಬ ರಜಿ. ದೇವತೆಗಳಿಗೆ ದೈತ್ಯರಿಗೆ ಗಲಾಟೆ ಆದಾಗ ದೇವತೆಗಳು ಕೇಳ್ತಾರೆ ಬ್ರಹ್ಮದೇವರನ್ನ, ಸ್ವಾಮಿ ನಾವು ಗೆಲ್ಲೋದು ಯಾಕೆ ಅಂತ. ರಜಿ ಯಾರಿಗೆ ಸಪೋರ್ಟ್ ಮಾಡ್ತಿದ್ರೆ ಅವ್ರು ಗೆಲ್ತಾರೆ. ದೈತ್ಯರ ಹತ್ರ ಬಂದು ದೈತ್ಯರು, ರಜಿ ನಾನು ಸಪೋರ್ಟ್ ಮಾಡು, ನನಗೇನ್ ಕೊಡ್ತೀಯಾ? ನಾ ಇಂದ್ರ ಆಗ್ಬೇಕು. ನಮ್ಮ ಇಂದ್ರ ಪ್ರಹ್ಲಾದನಿಗೋಸ್ಕರ ಯುದ್ಧ ಮಾಡ್ತೀವಿ, ಇಂದ್ರ ಕೊಡಲ್ಲ. ಇಂದ್ರದೇವರು ಬಂದ್ರು, ನೀನೇ ಇಂದ್ರ ಆಗು ಅಂತ. ಸರಿ, ರಜಿ ಏನ್ ಮಾಡ್ದ? ದೈತ್ಯರ ಜೊತೆ ಯುದ್ಧ ಮಾಡಿದ, ದೈತ್ಯರು ಸೋತ್ರು. ನಾ ಇಂದ್ರ ಆಗ್ತೀನಿ ಅಂತ ಇಂದ್ರದೇವರಂದ್ರು, ಅಪ್ಪ ನಮಸ್ಕಾರ ಮಾಡ್ತೀನಿ. ನಾನು ಇಂದ್ರನ ಮಗ ಅಂತ ಅವನೇ ಕರ್ಕೊಂಡು ಇಂದ್ರ ಆಗ್ಬಿಟ್ಟ. ಇವ್ನಿಗೆ ಇದೇನು ಮಾಡುವಾಗಿಲ್ಲ, ನನ್ ಮೋಸ ಆಯ್ತು ಅಂತ ಭೂಮಿಗೆ ಬಂದ. ಅವನ 100 ಜನ ಮಕ್ಕಳು ರಜಿಯ ತಪಸ್ಸಿನಿಂದ ಸ್ವರ್ಗಲೋಕವನ್ನು ಆಕ್ರಮಣ ಮಾಡಿಕೊಂಡು ಇಂದ್ರದೇವರನ್ನ ಓಡಿಸಿದ್ರು. ಇಂದ್ರದೇವರನ್ನು ಓಡಿಸಿದ್ರೆ ಇಂದ್ರ ಬೃಹಸ್ಪತ್ಯಾಚಾರ್ಯನ ಮನೆಗೆ ಬಂದು, ಸ್ವಾಮಿ ನನಗೆ ಒಂದು ಉಂಡೆ ಪುರೋಡಾಶ ಕೊಡಿ, ಊಟ ಮಾಡ್ಕೊಂಡು ನಿಮ್ಮಲ್ಲಿ ಇರ್ತೀನಿ, ನನ್ನ ಅನ್ಯಾಯ ಆಗೋಗಿದೆ ಅಂದಾಗ ಬೃಹಸ್ಪತ್ಯಾಚಾರ್ಯರು ಅವಾಗ ನಿರ್ಮಾಣ ಮಾಡಿದ ಶಾಸ್ತ್ರವೇ ಚಾರ್ವಾಕ ಮಠ. ಧರ್ಮ ಇಲ್ಲ, ದೇವರಿಲ್ಲ, ಯಜ್ಞಯಾಗಾದಿಗಳಿಲ್ಲ, ಪುಣ್ಯ ಪಾಪಗಳಿಲ್ಲ, ಎಲ್ಲ ನಿರೂಪಣೆ ಮಾಡ್ತಾ ಚಾರ್ವಾಕ ಮತವನ್ನ ಮಾಡಿಬಿಟ್ಟು. ಆ ಚಾರ್ವಾಕ ಮತ ರುದ್ರದೇವರ ಪ್ರೇರಣೆಯಿಂದ ಮಾಡಿದ್ದು. ಪಂಚರುದ್ರ ಮಹಾಬಾಹೋ ಹೋಮಶಾಸ್ತ್ರಾಣಿ ಕಾರಯ, ದೇವರ ಆದೇಶ. ಆ ಚಾರ್ವಾಕ ಶಾಸ್ತ್ರವನ್ನ ಪಾಠ ಮಾಡಿಬಿಟ್ಟು ರಜಿ ಮಕ್ಕಳಿಗೆ. ಯಾವಾಗ ದುಶ್ಯಾಸ್ತ್ರದ ಪಾಠ ಆಯ್ತು,
ಧರ್ಮ ಕರ್ಮ ಎಲ್ಲ ಹೊರಟೋಯ್ತು, ಸ್ವರ್ಗಚ್ಯುತರಾದ್ರು. ಇಂದ್ರದೇವರಿಗೆ ಮತ್ತೆ ಸ್ವರ್ಗ ಅಂತ ಬಂದಿದೆ. ಇಂದ್ರದೇವರು ಸ್ವರ್ಗವನ್ನ ಕಳ್ಕೊಂಡು ಮತ್ತೆ ಸ್ವರ್ಗವನ್ನ ಪಡೆದ ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೆ ಆ ಎಲ್ಲ ವ್ಯಕ್ತಿಗಳಿಗೆ ಮನಸ್ಸಿನ ಒಳಗಿನ ಮಾತ್ಸರಿಯಾದ ದೋಷಗಳು ಪರಿಹಾರ ಆಗುತ್ತೆ ಅಂತ ಇದಕ್ಕೆ ಫಲಶ್ರುತಿಯನ್ನು ಕೊಡ್ತಾರೆ. ಅಂತಹ ನಕುಶ ಮಹಾರಾಜನ ಮಗನಾಗಿ ಬಂದವನೇ ಆಯು. ಆ ಆಯು ಮಹಾರಾಜನ ಮಗನೇ ಯಯಾತಿ. ಆ ಯಯಾತಿ ಮಹಾರಾಜರಿಗೆ ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಇಬ್ಬರು ಹೆಂಡತಿಯರು. ಒಬ್ಬಳು ಶುಕ್ರಾಚಾರ್ಯರ ಮಗಳಾಗಿರ್ತಕ್ಕಂತಹ ದೇವಯಾನಿ, ಇನ್ನೊಬ್ಬ ಪರಮ ಸಾತ್ವಿಕ ರಾಕ್ಷಸನಾದಂತಹ ವೃಷಪರ್ವ, ಆ ವೃಷಪರ್ವ ರಾಜನ ಮಗಳಾಗಿರ್ತಕ್ಕಂತಹ ಶರ್ಮಿಷ್ಠ. ಆ ಇಬ್ಬರಲ್ಲಿ ಮೃತ್ಯು, ಅನು, ಪೂರು, ಯದು, ತುರ್ವಸು ಅಂತ 5 ಜನ ಮಕ್ಕಳಾಗ್ತಾರೆ. ಅಲ್ಲಿಂದ ಬಂದದ್ದೇ ವಂಶ ವಿಸ್ತಾರಗಳು. ಯಯಾತಿ ಮಹಾರಾಜರಿಗೆ ಶುಕ್ರಾಚಾರ್ಯರಿಂದ ಶಾಪ, ನಿನಗೆ ಅಕಾಲ ವೃದ್ಧಾಪ್ಯ ಬರಲಿ, ಮಕ್ಕಳನ್ನು ಕೇಳ್ತಾನೆ. ಯದು ಮಹಾರಾಜರ ಹತ್ರ ಬಂದ, ನಿನ್ನ ಯೌವನ ಕೊಡು ಅಂತ. ನಾನು ಬ್ರಾಹ್ಮಣರಿಗೆ ಊಟ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ನಾನು ಬಡಿಸ್ಬೇಕು ಅವ್ರಿಗೆ, ಆಗಲ್ಲ. ಇನ್ನು ವೃದ್ಧಾಪ್ಯ ಅನ್ನೋದು ಬಂದ್ಬಿಟ್ರೆ ತುಂಬಾ ಸಮಸ್ಯೆ ಆಗೋಗುತ್ತೆ ಅಂತ ಇಷ್ಟುದ್ದ ಲಿಸ್ಟ್ ಹೇಳಿದ್ರು. ನಿಂಗೆ ರಾಜ್ಯನೇ ಬೇಡ ಅಂತ ಕಳಿಸ್ಬಿಟ್ಟ. ಇನ್ನು ಮೃತ್ಯು, ಅನು, ತುರ್ವಸು ಯಾರೂ ರಾಜ್ಯ ಬೇಡ. ಕೊನೆಯ ಒಬ್ಬ ಇದ್ದ ಕುರು, ಅವನು ತಗೊಂಡ ಮೇಲೆ ಲಕ್ಷಾಂತರ ವರ್ಷ ಮಗನ ಯೌವನದಿಂದ ಸುಖಭೋಗ ಅನುಭವಿಸ್ತಾನೆ. ಅನುಭವಿಸಿದ ಕೊನೆಗೆ ಎಷ್ಟು ಅನುಭವ ಮಾಡಿದ್ರು ಇದು ಪೂರ್ಣ ಆಗೋದಿಲ್ಲ. ಉರಿಯುವಂತಹ ಬೆಂಕಿಗೆ ತುಪ್ಪ ಹಾಕಿ ಶಾಂತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವಾಪಸ್ಸು ಬಂದು ಅವನದ್ದೇ ಆದಂತಹ ಯೌವನವನ್ನ ಕೊಟ್ಟು ವೃದ್ಧಾಪ್ಯ ತಗೊಂಡು ಸ್ವರ್ಗ ಸಾಧನೆಯನ್ನು ಮಾಡಿಕೊಡ್ತಾನೆ. ಆ ಪುರುವಿನ ವಂಶದಲ್ಲಿ ಬಂದವರೇ ಕೌರವರು, ಅಲ್ಲಿಂದ ಮುಂದೆ ಬಂದವರೇ ಕೌರವರು. ಆ ಕೌರವ ವಂಶ ಮತ್ತೆ ನಿಂತೋಗುತ್ತೆ ಅನ್ನುವಾಗ ವೇದವ್ಯಾಸ ದೇವರಿಂದ 3 ಜನ ಬರ್ತಾರೆ. ಪಾಂಡು, ಧೃತರಾಷ್ಟ್ರ, ವಿದುರ. ಆ ವಂಶದಲ್ಲಿ ಬಂದವನೇ ನೀನಪ್ಪ ಅಂತ ಹೇಳಿ ಆ ವಂಶ ವಿಸ್ತಾರದಿಂದ ಚಂದ್ರವಂಶದ ಮಹಾರಾಜರ ಕಥೆಗಳನ್ನು ಹೇಳ್ತಾರೆ. ಆ ಎಲ್ಲ ಚಂದ್ರವಂಶ ಮಹಾರಾಜನ ಚರಿತ್ರೆಯನ್ನು ಮತ್ತೆ ಶ್ರವಣ ಮಾಡ್ತಾರೆ ಅಂತ ಶ್ರೀಕೃಷ್ಣ.